वेदशास्त्रपुराणाब्धिविक्रीडनविशारदान् श्रीसत्यध्यानतीर्थाख्यानुपतिष्ठे गुरुन् मम वेदशास्त्रपुराणार्थरसबीजोषवर्षकान् शिष्यवात्सल्यहरितान् न जालिहाळगुरुं भजे यस्य स्मरणमात्रेण धर्मदीक्षा विवर्धते वन्दे तां श्रीनिवासार्यान् मम विद्यागुरून् सदा श्रीगुरुभ्यो नमः हरि ओम् श्रीशप्रीत्यै प्रजातः सुमहितमहिमा श्रीहनुमान्निदेशात् रामस्य लङ्घिताब्धिः सहरिरथगतः सेतुनापिष्टदुष्टः भूभ्रन्नी रावणारिं पुरगमृदयं पूजयित्वा ससीतं पश्यन् किं पूरुषेतं सततमपि महान् प्राणमुख्यो बतान्माम् ಆಚಾರ್ಯರು ಈ ರೀತಿಯಲ್ಲಿ ವಾಸುದೇವ ಸಾರ್ವಭೌಮನನ್ನು ಹೋಲಿಸಿರುವಂಥದ್ದು ಇಷ್ಟಸಿದ್ಧಿ ಗ್ರಂಥದಲ್ಲಿ ಆರಂಭದ ಪದ್ಯಗಳಲ್ಲಿಯೇ 32 ದೋಷಗಳನ್ನು ಎತ್ತಿತ್ತು. ಭಾಗವತದಲ್ಲಿ ಸಮ್ಮತವಾದಂತಹ ಪಾಠವನ್ನು ತೋರಿಸಿಕೊಟ್ಟಿದ್ದು. ಇದೆಲ್ಲವನ್ನು ನೋಡ್ತಾ ಅಚ್ಯುತ ಪ್ರೇಕ್ಷಾಚಾರ್ಯರು ಹರ್ಷಚಿತ್ತರಾಗಿ ಅವರನ್ನು ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷೇಕ ಮಾಡೋದ್ರ ಮೂಲಕವಾಗಿ ಆನಂದ ತೀರ್ಥ ಅಂತ ಹೇಳಿ ಇನ್ನೊಂದು ಹೆಸರನ್ನು ಕೊಡ್ತಾರೆ. ಆನಂದ ತೀರ್ಥ ಅಂದರೆ ಆನಂದ ಪ್ರದಾಯಕವಾದ ಶಾಸ್ತ್ರ. ತೀರ್ಥ ಅಂದರೆ ಶಾಸ್ತ್ರ. ಶಾಸ್ತ್ರವುಳ್ಳಂಥವ್ರನ್ನ ಆನಂದ ತೀರ್ಥರು ಅಂತ ಹೇಳಿ ಕರೆಯೋದು. ಅಂಥವರು ಆನಂದ ತೀರ್ಥರು ಅಂತ ಹೇಳಿ ಜಗತ್ತಿನಲ್ಲಿ ವಿಖ್ಯಾತರಾಗುವ ಹಾಗೆ ಪಟ್ಟಾಭಿಷೇಕ ಎಲ್ಲ ನಡೀತು. ಇದಾದ ಮೇಲೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಅದ್ವೈತಿಗಳಲ್ಲಿ ಅನೇಕ ಸನ್ಯಾಸಿಗಳು ಸ್ನೇಹ ಭಾವದಿಂದ ಇದೆ. ನಮ್ಮಲ್ಲಿ ಸೈದ್ಧಾಂತಿಕವಾದಂತಹ ಅದೆಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಆ ಸೈದ್ಧಾಂತಿಕವಾದಂತಹ ಭಿನ್ನಾಭಿಪ್ರಾಯಗಳು ಮತೀಯ ಭಿನ್ನಾಭಿಪ್ರಾಯಗಳು ಬೇಕಾದಿದ್ದರೂ ಕೂಡ ಅದ್ಯಾವುದು ಬಾಹ್ಯದಲ್ಲಿ ಪ್ರಕಟಣ ಮಾಡತಕ್ಕಂತಹ ಸ್ನೇಹಭಾವಗಳಿಗೆ ತೊಂದರೆಯನ್ನೇನು ಮಾಡಿಲ್ಲ. ಬಾಹ್ಯದಲ್ಲೆಲ್ಲ ಅತ್ಯಂತ ಸದ್ವ್ಯವಹಾರ, ಯೋಗ್ಯವಾಗಿ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು, ಪರಸ್ಪರರಲ್ಲಿ ಗೌರವ, ಆದರ ಮತ್ತು ಸ್ನೇಹ ಭಾವದಿಂದ ಇರೋಣ. ಸೈದ್ಧಾಂತಿಕವಾಗಿ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳಿದೆ. ಇದು ಅವರು ಹೇಳತಕ್ಕಂಥದ್ದು ಸರಿ ಇಲ್ಲ ಅಂತ ಏನೆಲ್ಲ ನಾವು ಹೇಳೋದು, ಹಾಗೇನೆ ಅವರು ನಮ್ಮ ಮೇಲೆ ಹೇಳೋದು, ಇದೆಲ್ಲ ಇದೆ. ಕಾಲಕಾಲದಲ್ಲಿ ಇದೆಲ್ಲ ನಡೀತಾ ಬಂದಿದೆ. ಆದರೆ ಯಾವುದೂ ಕೂಡ ಶಾರೀರಿಕವಾದಂತಹ ದಂಡನಾದಿಗಳಿಗೆ ಪರ್ಯವಸಾನ ಆಗಿಲ್ಲ. ಗಮನಿಸಬೇಕಾದಂಥದ್ದು ಎಲ್ಲೆಲ್ಲಿ ಸೈದ್ಧಾಂತಿಕವಾದಂತಹ ಭಿನ್ನಾಭಿಪ್ರಾಯಗಳು ಈ ಹೊರದೇಶಗಳಲ್ಲೆಲ್ಲ ನೋಡ್ತೀವಿ, ಅವು ಒಂದೇ ಸಿದ್ಧಾಂತದಲ್ಲೇನೆ, ಮಹಮ್ಮದೀಯರ ಸಿದ್ಧಾಂತದಲ್ಲೇ ಇರತಕ್ಕಂಥ ಅನೇಕ ಪ್ರಭೇದಗಳು. ಶಿಯಾ ಮತ್ತು ಸುನ್ನಿ ಅಂತ ಹಾಗೇನೆ ಪೂರ್ಣ ಜಾತಿಯವರಲ್ಲಿ, ಕ್ರಿಶ್ಚಿಯನ್ರಲ್ಲಿ ಇರತಕ್ಕಂತಹ ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥೋಲಿಕ್ಸ್ನಲ್ಲಿ ಇರತಕ್ಕಂಥ ಪ್ರಭೇದಗಳು. ಅದು ಎಂಥ ವಿಚಿತ್ರವಾದಂಥದ್ದು. ಅಲ್ಲಿನ ಪ್ರಭೇದಗಳಲ್ಲಿ ಏನಿದೆ ಅಂದರೆ ಅವರೆಲ್ಲರೂ ಕ್ರೈಸ್ತ ಮತಕ್ಕೆ ಹಿಂದೂ ಧರ್ಮದಿಂದಾಗಿ ತಾವು ಪರಿವರ್ತಿತರಾಗಿ ಹೋದ ಮೇಲೆ ಅಲ್ಲಿನ ಕ್ರಿಶ್ಚಿಯನ್ರಲ್ಲಿ ಅವರು ಪ್ರಭೇದವನ್ನು ಮಾಡ್ತಾರೆ. ತಿರ್ಗ ಅವನು SC/ST ಇದ್ದವನು ಕ್ರಿಶ್ಚಿಯನ್ ಆದವನು, ಇವನು ಲಿಂಗಾಯತರವನು ಕ್ರಿಶ್ಚಿಯನ್ ಆದವನು, ಇವನು ಬ್ರಾಹ್ಮಣರವನು ಕ್ರಿಶ್ಚಿಯನ್ ಆದವನು. ಬ್ರಾಹ್ಮಣರವನು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಆದರೆ ಅವನದೇ ಬೇರೆ ಕ್ಯಾಟಗರಿ. ಅವನು ದಲಿತರು ಇರತಕ್ಕಂತಹ ಕ್ರಿಶ್ಚಿಯನ್ರ ಚರ್ಚ್ಗಳಿಗೆ ಅವನು ಸೇರೋ ಹಾಗಿಲ್ಲ.
ಬಾಮನ್ಸ್ ಅಂತಾರಂತೆ ಅವ್ರನ್ನ. ಆ ಬಾಮನ್ಸ್ ಅಂತಾರೆ, ಬ್ರಾಹ್ಮಣರು ಕನ್ವರ್ಟ್ ಆಗಿರೋರ್ನ ಬಾಮನ್ಸ್. ಬಾಮನ್ಸ್ So there also they maintain that. ಅದೆಲ್ಲ ಇದ್ದೇ ಇದೆ. ಸುಮ್ಮನೆ ಏನಂದ್ರೆ ಮೇಲ್ನೋಟದಲ್ಲಿ ವಿಶ್ವಜಾತಿ ತಾನಂದೇವಲಂ ಅಂತ ಬಡ್ಕೊಂತಾ ಇರೋದಷ್ಟೇ, ಯಾವುದು ಒಂದೇ ಆಗೋದೇ ಇಲ್ಲ. ಸುಮ್ಮನೆ ಸೈದ್ಧಾಂತಿಕವಾಗಿ ನಾವೆಲ್ಲ ಮತವನ್ನ ಬಿಟ್ಟಿದ್ದೀವಿ, ನಮ್ಮದೇ ವೀರಶೈವ ಮತ ಅಂತ ಹೇಳ್ತಾರಲ್ಲ, ತಮ್ಮದೊಂದು ಹೊಸದಷ್ಟೇ, ಜನಿವಾರ ಬಿಟ್ಟಿದ್ದಷ್ಟೇ ಹೊಸದಾಗಿ ಲಿಂಗದ ದರ ಹಾಕೊಟ್ಟಿದ್ದಾರೆ. ಇನ್ನೇನು ಬಿಟ್ಟ ಮೇಲೆ ಎಲ್ಲನ್ನೂ ಪರಿತ್ಯಾಗ ಮಾಡಿದ ನಂತರದಲ್ಲಿ ಬಿಡಬೇಕಾಗಿತ್ತಾನೆ. ತಮ್ಮ ಸಮುದಾಯಕ್ಕೆ ಒಂದು ಹೊಸದಾಗಿರುವಂತಹ ಹೆಸರು ಯಾಕೆ? ತಮ್ಮ ಸಮುದಾಯಕ್ಕೆ ಇನ್ನೊಂದು ಹೊಸದಾದಂತಹ ಹೆಸರಿಟ್ರಿ. ಎಲ್ಲಾ ಜಾತಿಗಳು ಬೇಡ ಅಂತ ಹೇಳಿಬಿಟ್ಟು ವಿಶ್ವಜಾತಿ ತಾನಂದೇವಲಂ ಅಂತ ಹೇಳ್ತಕ್ಕಂಥವ್ರು ತಮ್ಮದೊಂದು ಜಾತಿ ಹುಟ್ಟಾಕಿದ್ರೋ ಇಲ್ಲ? ಎಲ್ಲಾ ಜಾತಿಯನ್ನು ಬಿಟ್ಟಿದೀವಿ, ನಮ್ದು ಯಾವುದೋ ಜಾತಿ ಅಲ್ಲ ಅಂತ ಹೇಳಬೇಕಾಗಿತ್ತು. ತಮ್ಮದೊಂದು ಹೊಸ ಜಾತಿ ಅಂತ ಯಾಕೆ ಮಾಡಿದ್ರು? ಅಂದ ಮೇಲೆ ಪ್ರತಿಯೋರ್ವನೂ ಕೂಡ ಇನ್ನೋರ್ವನಿಂದಾಗಿ ತನ್ನ ಪ್ರತ್ಯೇಕತೆಯನ್ನು ತೋರಿಸ್ಲಿಕ್ಕೋಸ್ಕರ ಆ ಸಮುದಾಯಕ್ಕೆ ಒಂದು ಹೆಸರು ಕೊಟ್ಟೆ ಕೊಡ್ತಾನೆ. ಇದು ಬೌದ್ಧಿಕ ವಲಯದಲ್ಲಿ ಭಿನ್ನಾಭಿಪ್ರಾಯ ಇದ್ದಾಗ ಯಾರಿಗೂ ಏನೂ ತೊಂದರೆ ಇಲ್ಲ. ಬೌದ್ಧಿಕವಾದ ಭಿನ್ನಾಭಿಪ್ರಾಯಗಳಿಗೆ ಯಾವ ಸಮಸ್ಯೆ ಏನು ಬರೋದಿಲ್ಲ. ಈ ದೇಶದಲ್ಲೆಲ್ಲ ಬೌದ್ಧಿಕವಾದಂತಹ ಭಿನ್ನಾಭಿಪ್ರಾಯಗಳು ಬೇಕಾದಷ್ಟು ಇದ್ದಿದ್ರಿಂದಲೇ ಅವರವರ ಜಾತಿ, ಮತ, ಪಂಥ, ಆಚಾರ ಎಲ್ಲವೂ ಕೂಡ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗಿರುತ್ತೆ. ಈ ಬೌದ್ಧಿಕ ವಲಯದ ಭಿನ್ನಾಭಿಪ್ರಾಯಗಳು ಶಾರೀರಿಕವಾದಂತಹ ಹಿಂಸಾಚಾರಗಳಿಗೆ, ಹಲ್ಲೆಗಳಿಗೆ, ಮತ್ತೆ ತನ್ನ ಸಿದ್ಧಾಂತ ಮಾತ್ರ ಉಳಿಯಬೇಕು ಅಂತನ್ನುವಂತಹ ಸ್ವಾರ್ಥಲೋಲುಪತೆಯಿಂದ ಪರರ ಮೇಲೆ ಕ್ರೌರ್ಯವನ್ನು ನಡೆಸುವಂತಹ ಸಂದರ್ಭದಲ್ಲಿ, ರಾಜಕೀಯ ಮುತ್ಸದ್ದಿಗಳನ್ನ ತಮ್ಮ ಅಂಕೆಯಲ್ಲಿಟ್ಟುಕೊಂಡ ಅವರ ಮೂಲಕವಾಗಿ ತಾವು ಪ್ರತಿಷ್ಠಾಪನೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ. ಹಿಂದಕ್ಕೆಲ್ಲ ಬೌದ್ಧರೆಲ್ಲ ಈ ಕಾರ್ಯಕ್ರಮ ಎಲ್ಲ ಮಾಡಿದ್ದಾರೆ. ತಮ್ಮ ರಾಜರುಗಳನ್ನೇ ತಮ್ಮ ಅಂಕೆಯಲ್ಲಿಟ್ಟುಕೊಂಡ್ಬಿಟ್ಟು ಅವರ ಮೂಲಕವಾಗಿ ಸಾಮೂಹಿಕವಾದಂತಹ ಜಾತ್ಯಂತರಿತವಾದಂತಹ ಕರ್ಮಗಳನ್ನು ಮಾಡಿಸುವಂತಹ ಎಲ್ಲ ಪ್ರಯತ್ನಗಳನ್ನೆಲ್ಲ ಮಾಡಿದ್ದಾರೆ. ಆವಾಗ ಏನಾಗ್ತದೆ ಅಂತಂದ್ರೆ ಆಗ ಹಿಂಸಾಚಾರ ನಡೆಯುತ್ತೆ. ಹಿಂಸಾಚಾರ ಬೌದ್ಧಿಕ ವಲಯದಲ್ಲಿ ಕೇವಲ ವಿಚಾರ ವಿನಿಮಯಗಳಿಗೆ ಮಾತ್ರ ಸೀಮಿತವಾಗಿದ್ರೆ ಹಿಂಸಾಚಾರ ಆಗೋದಿಲ್ಲ. ಅಂಥದ್ದೆಲ್ಲ ಬೇಕಾದಷ್ಟೆಲ್ಲ ನಮ್ಮ ಇತಿಹಾಸದ ಘಟ್ಟದಲ್ಲೆಲ್ಲ ಬೇಕಾದಷ್ಟು ಕೇಳಿದೆ. ಇಲ್ಲೆಲ್ಲೂ ಯಾವುದೇ ವಿಧವಾದಂತಹ ಹಿಂಸಾಚಾರಗಳು ನಡೆದಿದ್ದು ನಾವು ಕಾಣಬೇಕು. ಈ ಹಿಂಸಾಚಾರ ಎಲ್ಲ ಯಾವಾಗ ನಡೀತಿದೆ ಅಂದ್ರೆ ಇದು ಶಾರೀರಿಕವಾಗಿ ಪರಿವರ್ತಿತವಾದಂತಹ ಸಮಯ. ಸುಮ್ಮನೆ ಒಂದು ಹೇಳ್ತೀನಿ, ಈ ಈಸ್ಟ್ ಆಫ್ರಿಕಾದಲ್ಲಿ ಒಂದು ಜನಾಂಗ ಇದೆ. ಇವತ್ತಿಗೂ ನಾನು ಮೊನ್ನೆ ಹೇಳೋದಂಗೆ ನೆನಪು ನಾನು, ಯೂಟೂಸ್ ಮತ್ತು ಟೂಟ್ಸ್ ಅಂತ ಹೇಳಿ ಎರಡು ಜನಾಂಗ. ಅವ್ರ ಮಧ್ಯದಲ್ಲಿ ತುಂಬಾ ಏನು ಭಿನ್ನಾಭಿಪ್ರಾಯ ಇಲ್ಲ. ಆ ಟೂಟ್ಸ್ ಅನ್ನೋರು 5 ಕಾಲು ಅಡಿ ಎತ್ತರು, ಯೂಟೂಸ್ ಅಂತನ್ನೋರು ಒಂದು 6 ಕಾಲು 6.5 ಅಡಿ ಎತ್ತರು. ಅವ್ರ ಮಧ್ಯದಲ್ಲಿ ಹೋಗ್ಬಿಟ್ರೆ ಈ ಹೂಣ ಜಾತಿಯವರು ಬ್ರಿಟಿಷರ್ಗಳು ಹೋಗಿ ಒಂದು ಬೆಂಕಿ ಹಚ್ಚಿಟ್ರು. ಅವರಲ್ಲಿ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್, ಕೀಳರಿಮೆ ಬೆಳೆಯೋ ಹಂಗೆ, ಅವ್ರು ನಿಮ್ಗಿಂತಲೂ ಎತ್ತರ ಏನಿದ್ದಾರಲ್ಲ ಅವ್ರು ನಿಮ್ಮನ್ನ ಕೀಳು ದೃಷ್ಟಿಯಿಂದ ನೋಡುತ್ತಾರೆ ಅಂತ ಒಂದು ಬೀಜ ಬಿತ್ತಿದ್ರು, ಒಂದು ವಿಷ ಬೀಜವನ್ನು. ಅದು ಯಾವ ರೀತಿಯಲ್ಲಿ ಮಾರಕವಾಗಿ ಪರಿಣಾಮ ಆಯ್ತಂದ್ರೆ ಜನಾಂಗೀಯ ನಿಂದನೆಯ ನಿಮಿತ್ತವಾಗಿ ಅವರಲ್ಲಿ ಪರಸ್ಪರವಾಗಿ ಹೊಡೆದಾಡಿಕೊಂಡು ಪರಸ್ಪರರ ಮನೆಗಳಿಗೆ, ಆಯಾ ಸಮುದಾಯಗಳಿಗೆ, ಅವರು ವಾಸ ಮಾಡತಕ್ಕಂತಹ ನಗರ ವಿಶೇಷಗಳಿಗೆ ಅಲ್ಲೆಲ್ಲದನ್ನು ಬೆಂಕಿ ಹಚ್ಚಿಕೊಂಡು ಅವರು ಹೊಡೆದಾಡಿಕೊಂಡು ಸಾಯುವಂತ ಪರಿಸ್ಥಿತಿಗೆ ಬಂದಿದೆ. ತುಂಬಾ ದೊಡ್ಡ ಕಾರಣ ಏನೆಲ್ಲ, ಇದು ಒಂದೇ ಪ್ರಭೇದ, ಶಾರೀರಿಕವಾದಂತಹ ಉಚ್ಛ್ರಾಯ ಮತ್ತು ನೀಚತ, ಇಷ್ಟೇ. ಶಾರೀರಿಕವಾದ ಔನ್ನತ್ಯ ಇಲ್ಲದೆ ಇರೋದು, ಒಬ್ಬರಿಗೆ ಔನ್ನತ್ಯ ಇರೋದು, ಒಬ್ಬರಿಗೆ ಇಲ್ಲದೆ ಇರೋದು, ಇಷ್ಟು ಕಾರಣಕ್ಕೋಸ್ಕರವಾಗಿ ಜಗಳ. ಆ ಜಗಳ ಇಷ್ಟು ಅತ್ಯಂತ ಕ್ರೌರ್ಯದಲ್ಲಿ ಪರ್ಯವಸಾನ. ಯಾಕಿದ್ನೆಲ್ಲ ಹೇಳಲಿಕ್ಕೆ ಬಂದೆ ಅಂದರೆ, ಮನುಷ್ಯ ವ್ಯಕ್ತಿ ಬೌದ್ಧಿಕವಾಗಿ ವಿಚಾರಧಾರೆಗಳನ್ನು ವಿನಿಮಯ ಮಾಡೋದ್ರಿಂದಾಗಿ ಯಾವುದೇ ವಿಧವಾದಂತಹ ಅನರ್ಥಗಳಿಗೆ ಅವಕಾಶ ಇರೋದಿಲ್ಲ. ಅಚ್ಯುತ ಪ್ರೇಕ್ಷಾಚಾರ್ಯರ ಕಾಲದಲ್ಲಿ ಆದದ್ದು ಇದೇನೆ. ಆಗ ಪ್ರಕೃತದಲ್ಲಿ ಇದ್ದಂತಹ ಅತ್ಯಂತ ಪ್ರಚಾರದಲ್ಲಿ ಇರತಕ್ಕಂತಹ ಸಿದ್ಧಾಂತ ಅಂದ್ರೆ ಅದ್ವೈತ ಸಿದ್ಧಾಂತ. ಆಚಾರ್ಯರು ಬರೋ ತನಕ ತತ್ವವಾದದ ಸಿದ್ಧಾಂತ ಇರಲಿಲ್ಲ ಅಂತಲ್ಲ, ಇದ್ದರೂ ಅದಕ್ಕೊಂದು ರೂಪುರೇಷೆಗಳು, ಅದಕ್ಕೊಂದು ಆಯಾಮ, ಅದಕ್ಕೊಂದು ಪ್ರಖ್ಯಾತಿ, ಅದಕ್ಕೊಂದು ನೆಲೆಗಟ್ಟು ಅಂತ ಇರಲಿಲ್ಲ. ಈ ಕಾರಣದಿಂದ
ಮೊದಲಿದ್ದಂತಹ ತಮ್ಮ ಸ್ನೇಹಿತರ ವರ್ಗದವರು ಯಾರ್ಯಾರಿದ್ರು ಅವರು ಅಚ್ಯುತ ಪ್ರೇಕ್ಷಾಚಾರ್ಯರನ್ನು ಕಾಲಕ್ಕೆ ಭೇಟಿಯಾದಂತಹ ಸಂದರ್ಭದಲ್ಲಿ ಹಿಂದಕ್ಕೆ ತಾವು ಅನುಸರಿಸ್ತಕ್ಕಂತಹ ಸಿದ್ಧಾಂತದ ವಿಷಯವಾದಂತಹ ಸುದೀರ್ಘವಾದ ಚರ್ಚೆಯನ್ನು ಮಾಡಲಿಕ್ಕೆ ಅಂತ ಬರ್ತಿದ್ರು. ಹಾಗೆ ಬಂದವರಿಗೆ ನೂತನರಾದಂತಹ ತಮ್ಮ ಶಿಷ್ಯರೇನಿದ್ದಾರೆ, ಯಾರು ಆನಂದ ತೀರ್ಥರು, ಇವರನ್ನ ಪರಿಚಯ ಮಾಡಿಸ್ತಾರೆ. ವಾಕ್ಯ ಅರ್ಥ ಆರಂಭ ಇಷ್ಟೇ. ಸೌಹಾರ್ದವಾಗಿ ಭೇಟಿಯಾಗಲಿಕ್ಕೆ ಬಂದಿರತಕ್ಕಂತಹದ್ದು ವಿಚಾರ ವಿನಿಮಯಕ್ಕೆ ಅದು ದಾರಿ ಮಾಡಿಕೊಡ್ತಾ ಇತ್ತು. ಹಾಗೆ ಬಂದರು. ಅಚ್ಯುತ ಪ್ರೇಕ್ಷಾಚಾರ್ಯರ ಹತ್ತಿರದಲ್ಲಿ ಬಹಳ ದಿವಸದಿಂದ ಸ್ನೇಹದಿಂದ ಇರತಕ್ಕಂಥವರು, ತರ್ಕಶಾಸ್ತ್ರದಲ್ಲಿ ಅತ್ಯಂತ ಪ್ರವೀಣರಾದಂತಹ ಶಿಷ್ಯವರ್ಗ ಬೇರೆ ಇದ್ದವರಿಗೆ ಅವರು ಬಂದರು. ಅವರು ಬಂದು ಭೇದದ ವಿಷಯದಲ್ಲಿ ವಿಚಾರ ವಿನಿಮಯ, ಭೇದ ಇಲ್ಲ ಅಂತ ಹೇಳಲಿಕ್ಕೆ ಅನುಮಾನದ ಮೂಲಕವಾಗಿ ಸಾಧಿಸ್ಲಿಕ್ಕೆ ಹೊರಟು. ಆವಾಗ ಆಚಾರ್ಯರು ಅದನ್ನ ಖಂಡಿಸ್ಲಿಕ್ಕೆ ಆರಂಭ ಮಾಡಬೇಕಾಯ್ತು. ಭೇದ ಇದೆ, ಪ್ರಾಪ್ತವಾಗಿರತಕ್ಕಂತಹ ಭೇದವನ್ನು ಹೇಗೆ ನಿಷೇಧ ಮಾಡುತ್ತೀರಿ ಅಂತ ಹೇಳಿ ಕೇಳಿದ್ರು. ಪ್ರಾಪ್ತವಾದಂತಹ ಭೇದ ಶುಕ್ತಿರಹಿತಾದಿಗಳಂತೆ ಅದೇನಾಗಿದೆ ಅಂದರೆ ಅದು ಭ್ರಮೆಯಿಂದ ಬಂದಿದೆ. ಭ್ರಮೆ ಹೋಗ್ತಿರೋ ಹಾಗೆ ಹೇಗೆ ಶುಕ್ತಿಕಾಶಕಲದಲ್ಲಿ ರಜತ ಅಂತ ಅನ್ನೋದು ಕಾಣದೇ ಹೋಗ್ತದೋ ಅದೇ ರೀತಿಯಲ್ಲಿ ಭೇದವೂ ಕೂಡ ಭ್ರಮಪ್ರಾಪ್ತವಾಗಿ ಹೋಗಿದೆ, ಬಂದಿದೆ. ಅದು ಹೋಗ್ತದಂತ. ಯಾವಾಗ ಹೋಗ್ತದೆ? ಯಾವಾಗ ಹೋಗ್ತದೆ ಅಂದರೆ ಬಾಧಕ ಜ್ಞಾನ. ಯಾವುದದು ಬಾಧಕ? ಯಾವ ಬಾಧಕ ಜ್ಞಾನದಿಂದ ಭೇದ ಭ್ರಮೆ ಹೋಗ್ತದೆ ಹೇಳಿ? ಅಂಗುಲ್ಯವಷ್ಟಂಭನದಿಂದ ದೌಚಂದ್ರವು ಅನ್ನುವಂತಹ ಪ್ರತೀತಿ ಬರ್ತದೆ. ಕಣ್ಣನ್ನು ಒತ್ತಿ ಚಂದ್ರನನ್ನು ನೋಡಿಬಿಟ್ರೆ ಇಬ್ಬರು ಚಂದ್ರರಿದ್ದಾರೆ ಅಂತ ಕಾಣಿಸ್ತದೆ. ಕಣ್ಣನ್ನು ಬಿಡ್ರಿ ತಿರ್ಗಾ ಒಬ್ಬನೇ ಚಂದ್ರ ಕಾಣಿಸ್ತದೆ. ಕಣ್ಣನ್ನು ಒತ್ತಿದಾಗ ಮಾತ್ರ ನಿಮಗೇನಾಗ್ತದೆ ಅಂದರೆ ಇಬ್ಬರು ಚಂದ್ರರಿದ್ದಾರೆ. ಅದೇ ರೀತಿಯಾಗಿ ನಿಮಗೆ ಪ್ರತಿ ಬಾರಿಯೂ ಕೂಡ ಭೇದ ಭ್ರಮೆ ಹುಟ್ಟಲಿಕ್ಕೆ ಅದಕ್ಕೇನು ಬೇಕು ಅಂತಂದರೆ ಅದಕ್ಕೆ ಅಧಿಷ್ಠಾನ ಬೇಕು, ಪ್ರಕಾರೀಭೂತವಾದಂತಹ ಧರ್ಮ ಬೇಕು. ಈಗ ಅಲ್ಲಿ ಶುಕ್ತಿಕಾ ಶಕಲನೂ ಇರಬೇಕು, ರಜತದ ಆರೋಪವೂ ಆಗಬೇಕು. ಆವಾಗ ಇದಂ ರಜತಂ ಅಂತ ಅನ್ನುವಂತಹ ಪ್ರತ್ಯಯ ಬರುತ್ತದೋ ಹಾಗೆ ಜಗತ್ತಿನಲ್ಲಿ ಭೇದ ಭ್ರಮೆ ಆಗಬೇಕಾದಂತಹ ಸಮಯದಲ್ಲಿ ಅಧಿಷ್ಠಾನ ಯಾವುದು, ಆರೋಪ ಎಲ್ಲಿಂದ, ಸಾಧರ್ಮ್ಯ ಏನು, ನಿವೃತ್ತಿ ಯಾವುದರ ಮೂಲಕವಾಗಿ ಅಂತ ಹೇಳಿ ಒಂದೊಂದಾಗಿ ಪ್ರಶ್ನೆ ಮಾಡ್ತಾ ಬಂತು. ಆ ಪ್ರಶ್ನೆಗಳಿಗೆ ಪಾಪ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಆವಾಗ ಆನಂದ ತೀರ್ಥರು ಅಂತ ಮೊದಲು ಹೆಸರಿದ್ದಿದ್ದು ಆಚಾರ್ಯರಿಗೆ. ಮೊದಲು ಪೂರ್ಣಬೋಧ ತೀರ್ಥರು, ಪೂರ್ಣಬೋಧ ಆಚಾರ್ಯರು ಅಂತ ಹೇಳಿ. ಅದರ ನಂತರದಲ್ಲಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕರಾದಾಗ ಆನಂದ ತೀರ್ಥರು ಅಂತ ಬಂತು. ಯಾವಾಗ ಹೇತುವಾದದಿಂದಾಗಿ, ತರ್ಕಬದ್ಧವಾದಂತಹ ಯುಕ್ತಿಗಳಿಂದಾಗಿ ಯಾವಾಗ ಈ ಅಚ್ಯುತ ಪ್ರೇಕ್ಷಾಚಾರ್ಯರ ಸ್ನೇಹಿತರ ಶಿಷ್ಯರನ್ನು ತೋರಿಸಿದ್ರು, ಆವಾಗ ಅನುಮಾನ ತೀರ್ಥರು ಅಂತ ಹೇಳಿ ಹೆಸರು ಬಂತು. ಇದೇ ಕಾಲದಲ್ಲಿ ಬಹಳ ಪ್ರಖ್ಯಾತರಾದಂತಹ ವಿದ್ವಾಂಸರಿಬ್ಬರಿದ್ದು. ಅವನು ವಾದಿಸಿಂಹ ಅಂತೇಳಿ, ಇನ್ನೊಬ್ಬವನು ಬುದ್ಧಿಸಾಗರ ಅಂತೇಳಿ. ಬಹಳ ಸಾಮರ್ಥ್ಯವಂತರಾದಂತಹ ವಿದ್ವಾಂಸರು ಆಗಿನ ಕಾಲದಲ್ಲಿ. ಅವರು ಬಂದಂತಹ ಸಮಯದಲ್ಲಿ ಇವರು ಆಚಾರ್ಯರು ಮಧ್ಯವಾಟ ಮಠಕ್ಕೆ ಹೋಗಿದ್ರು. ಅಚ್ಯುತ ಪ್ರೇಕ್ಷಾಚಾರ್ಯ ಒಂದು ಕಡೆ, ಶ್ರೀಮದಾಚಾರ್ಯ ಮತ್ತೊಂದು ಕಡೆ ಇದೆ. ಅವರು ಬಂದಿದ್ದಾರೆ ಅಂತ ಹೇಳಿ ಅಚ್ಯುತ ಪ್ರೇಕ್ಷಾಚಾರ್ಯ ಗೊತ್ತಾಯಿತು. ಯಥಾ ಪ್ರಕಾರ ಗೊತ್ತಾದ ತಕ್ಷಣ ಏನು ತಾವು ವಾಕ್ಯಾರ್ಥಕ್ಕೆ ಇಳಿತಿರ್ಲಿಲ್ಲ. ಯಾಕೆಂದ್ರೆ ಈ ವಾಕ್ಯಾರ್ಥದ ಕುತೂಹಲವನ್ನ ತಾವು ಆ ಮಾತಾಡಿ ಅನುಭವಿಸೋದಕ್ಕಿಂತ ನೋಡಿ ಅನುಭವಿಸೋಣ, ಶಿಷ್ಯ ಅದನ್ನು ಮಾಡದಿರಬೇಕಾದ್ರೆ ನೋಡಿ ಅನುಭವಿಸೋಣ ಅಂತ ಹೇಳಿ ಬಹಳ ಅಪೇಕ್ಷೆ. ಅದಕ್ಕೋಸ್ಕರ ತಕ್ಷಣದಲ್ಲಿ ಒಬ್ಬ ಶಿಷ್ಯನನ್ನು ಕಳಿಸಿ ಮಧ್ಯವಾಟ ಮಠದಿಂದ ಕರೆಸ್ಕೊಂಡ್ರು ಆಚಾರ್ಯರು ಬಂದರು. ವಾದಿಸಿಂಹ ಬುದ್ಧಿಸಾಗರರಿಬ್ಬರು ಕೂಡ
ಬೌದ್ಧವಾದದ ನೂತನ ರೂಪದಲ್ಲಿ ಇದ್ದಂತಹ ಅದ್ವೈತವಾದವನ್ನು ಹೇಳಲಿಕ್ಕೆ ಆರಂಭ ಮಾಡಿದರು. ಕ್ರಮೇಣ ದೃಗ್ಗಿಗೂ ದೃಶ್ಯಕ್ಕೂ ಇರತಕ್ಕಂತಹ ಸಂಬಂಧಗಳು ಎಂಥದ್ದು ಅನ್ನೋದ್ರ ಬಗ್ಗೆ ವಾಕ್ಯ ಅರ್ಥ ಆರಂಭ. ಬೌದ್ಧವಾದದಲ್ಲಿ ಏನು ಹೇಳ್ತಾರೆ? ಜ್ಞಾನವೇ ಯಾವ್ಯಾವ್ದು ನಮಗೆ ಪರಿದೃಶ್ಯಮಾನವಾದಂತಹ ಪದಾರ್ಥಗಳೇನಿದ್ದಾವೆ ಆ ಪದಾರ್ಥಗಳು ಯಾವುದು ಕೂಡ ಪದಾರ್ಥಗಳಲ್ಲ. ಅವು ನಮ್ಮ ಕಣ್ಣು ಮುಚ್ಕೊಂಡ್ಬಿಟ್ರೆ ಆ ಪದಾರ್ಥಗಳು ಯಾವುದು ಇರೋದಿಲ್ಲ. ಪದಾರ್ಥ ಯಾವಾಗಿರ್ತದೆ? ನಮಗೆ ಜ್ಞಾನ ಬಂದ ಅಂದಮೇಲೆ ಜ್ಞಾನವೇ ಪದಾರ್ಥದ ಆಕಾರದಲ್ಲಿದೆಯೇ ಹೊರತಾಗಿ ಜ್ಞಾನಾತಿರಿಕ್ತವಾದಂಥ ಇನ್ನೊಂದು ಪದಾರ್ಥ ಇಲ್ಲ ಅನ್ನೋದೇ ಬೌದ್ಧವಾದ. ಇದರದೇ ಮಾಡಿಫಿಕೇಶನ್ ಅದ್ವೈತವಾದ, ಬೇರೆದೇನಿಲ್ಲ. ಇಲ್ಲಿ ಏನು ಹೇಳಿದ್ರು ಅವರು? ಜ್ಞಾನವೇ ಪದಾರ್ಥದ ರೂಪದಲ್ಲಿ ಏನಾಗಿರ್ತದೆ? ಪರಿಣಮಿತವಾಗಿರ್ತದೆ. ಬ್ರಹ್ಮ ಅನ್ನೋನು ಜ್ಞಾನ ಸ್ವರೂಪ. ಬ್ರಹ್ಮ ಅನ್ನೋನು ಜ್ಞಾನಸ್ವರೂಪಿಯಾಗಿರ್ತಕ್ಕಂತಹ ಬ್ರಹ್ಮನಿಗೆ ಅವಿದ್ಯಾ ಸಂಪರ್ಕವಾದಂತಹ ಸಂದರ್ಭದಲ್ಲಿ ಅವನು ಏನಾಗ್ತಾನೆ ಅಂದರೆ ಜಗತ್ತಿನಲ್ಲಿ ಅನೇಕ ಪದಾರ್ಥದ ರೂಪದಲ್ಲಿ ನಿಮಗೆ ಪರಿದೃಶ್ಯಮಾನ ಆಗ್ತಾನೆ. ಅದ್ವೈತವಾದದ ರೀತ್ಯ ಬ್ರಹ್ಮವೇ ಜಗತ್ತು, ಬೌದ್ಧವಾದದ ರೀತ್ಯ ಜ್ಞಾನವೇ ಜಗತ್ತು. ಹೆಸರಷ್ಟೇ, ಪ್ರಕ್ರಿಯೆ ಒಂದೇನೆ. ಜ್ಞಾನವೇ ಜಗತ್ತು ಅಂತ ಹೇಳ್ತಕ್ಕಂಥವನು ಬೌದ್ಧ, ಬ್ರಹ್ಮವೇ ಜಗತ್ತು ಅಂತ ಹೇಳೋನು ಅದ್ವೈತ. ವ್ಯತ್ಯಾಸ ಏನಿದೆ? ಎರಡೂ ಒಂದೇ. ಸರಿ, ಬ್ರಹ್ಮವೇ ಜಗತ್ತಾಗಿರತಕ್ಕಂತಹ ಸಂದರ್ಭದಲ್ಲಿ ಬ್ರಹ್ಮನೇ ವಾಸ್ತವದಲ್ಲಿ ಬ್ರಹ್ಮವೇ ಜಗತ್ತಾಗೋದು ಅಂದ್ರೆ ಏನರ್ಥ? ಹೆಂಗೆ ಮೃತ್ತಿಕೆಯೇ ಘಟವಾಗಿ ಪರಿಣಮಿತ ಆಗ್ತದಲ್ಲ. ನಾ ಹೇಳ್ತಿರೋದು ಅರ್ಥ ಆಗ್ತಿರ್ತಾನೆ, ಏನು ಕಷ್ಟ ಇಲ್ಲ, ಸುಲಭವಾಗಿ ಹೇಳ್ತಿದ್ದೆ. ಮೃತ್ತಿಕೆಯೇ ಘಟವಾದಂತಹ ಸಂದರ್ಭದಲ್ಲಿ ಘಟ ತೋರಿಸ್ಬಿಡ್ತೀನಿ, ಮೃತ್ತಿಕೆ ಎಲ್ಲಿದೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು? ಅದೇ ಮಡಿಕೆ ಆಗಿದೆ ಅಂತ ಹೇಳ್ತಿರೋ ಇಲ್ಲೋ? ಹೇಳ್ತೀರ ತಾನೆ? ಮೃತ್ತಿಕೆಯೇ ಘಟವಾಗಿದೆ ಅಂತ ಹೆಂಗೆ ಹೇಳ್ತಿದ್ದೀರೋ ಅದೇ ರೀತಿ ನಾನು ಹೇಳ್ತಿದ್ದೀನಿ, ಬ್ರಹ್ಮನೇ ಜಗತ್ತಾಗಿದೆ ಅಂತ ಹೇಳ್ತೀನಿ. ಯಾವ ರೀತಿಯಾಗಿ ಘಟಕ್ಕೆ ಮೃತ್ತಿಕಾ ಅಂತನ್ನತಕ್ಕಂಥದ್ದು ಪರಿಣಾಮಿ ಕಾರಣ ಅಂದರೆ ಮೃತ್ತಿಕೆಯ ಪರಿಣಾಮ ಘಟ ಅಂತ ಹೇಳ್ತೀರಿ, ಹಾಗೆ ಬ್ರಹ್ಮನೇ ಪರಿಣಾಮ ಕಾರಣ ಯಾವುದಕ್ಕೆ? ಜಗತ್ತಿಗೆ. ಸುಲಭವಾಗಿ ಅಂತ ಹೇಳಿದೆ. ಸರಿ, ಪರಿಣಾಮಿ ಕಾರಣ ಏನಾಗಿರ್ತದಲ್ಲ, ಆವಾಗ ಪರಿಣಾಮಿ ಕಾರಣದಲ್ಲಿ ಇರತಕ್ಕಂಥ ಗುಣಧರ್ಮಗಳು ಯಾವುದರಲ್ಲಿರ್ತದೆ ಅಂತಂದರೆ ಕಾರ್ಯದಲ್ಲಿ ಇರ್ತದೆ. ಈಗ ಮೃತ್ತಿಕೆಯಲ್ಲಿ ಇರತಕ್ಕಂತಹ ಗಂಧಾದಿ ಗುಣಗಳೇನಿದ್ದಾವೆ ಅವು ಪೃಥ್ವಿ ರೂಪದಲ್ಲಿರ್ತಕ್ಕಂತಹ ಘಟದಲ್ಲೂ ಇದ್ದಾವೆ, ಹೌದಾನೆ? ಹಾಗೇನೆ ಬ್ರಹ್ಮನಲ್ಲಿ ಇರತಕ್ಕಂತಹ ಯಾವ್ಯಾವ ಗುಣಗಳಿದ್ದಾವೆ, ಯಾವುದು ಅನಿವಾರ್ಯವಾಗಿರ್ತದೆ ಅದು ಜಗತ್ತಿನಲ್ಲಿ ಇರಬೇಕಲ್ಲ. ಮೃತ್ತಿಕೆಯಲ್ಲಿರ್ತಕ್ಕಂತಹ ಅವರ್ಜನೀಯವಾದಂತಹ ಪ್ರತ್ಯೇಕಿಸ್ಲಿಕ್ಕಾಗದೇ ಇರತಕ್ಕಂತಹ ಗಂಧಾದಿ ಗುಣಗಳು ಘಟದಲ್ಲಿದೆ ಅಂತ ಹೇಗೆ ಹೇಳ್ತೀರಿ, ಹಾಗೆ ಬ್ರಹ್ಮನಿಂದ ಪ್ರತ್ಯೇಕಿಸಲಿಕ್ಕೆ ಆಗದೇ ಇರತಕ್ಕಂಥ ಬ್ರಹ್ಮಸ್ವರೂಪವೇ ಆದಂತಹ ಗುಣಗಳು ಬ್ರಹ್ಮಸ್ವರೂಪವೇ ಆಗಿರತಕ್ಕಂತಹ ಜಗತ್ತಿನಲ್ಲಿಯೂ ಕೂಡ ಇರಲೇಬೇಕಲ್ಲ. ಇಲ್ಲ ಅಂತಾದರೆ ಘಟದೃಷ್ಟಾಂತ ಮೃತ್ತಿಕಾ ದೃಷ್ಟಾಂತ ವಿರುದ್ಧ. ಇದೇ ಅಂತ ಒಪ್ಕೊಳ್ಳೋದಾದ ಪಕ್ಷದಲ್ಲಿ ಘಟೋಪಾಸನೆ ಹೆಂಗೆ ಮೃತ್ತಿಕಾನೇ ಘಟ ಅಂತ ಹೇಗೆ ಹೇಳ್ತೀವಿ, ಹಾಗೆ ಜಗತ್ತನ್ನೇ ಬ್ರಹ್ಮ ಅಂತ ಹೇಳಿ, ಹಾಗಿದ್ದ ಪಕ್ಷದಲ್ಲಿ ಜಗತ್ತನ್ನು ಉಪಾಸನ ಮಾಡೋದೇ ಬ್ರಹ್ಮೋಪಾಸನ ಅಂತ ಹೇಳಿ. ಇದೇ ಗುಣಗಳು ಬ್ರಹ್ಮನಲ್ಲಿ ಇದ್ದಂಥದ್ದು ಜಗತ್ನಲ್ಲೂ ಇದೆ ಅಂತಾದರೆ ನಿರ್ಗುಣೋಪಾಸನೆಯಿಂದ ಮೋಕ್ಷ ಅಂತ ಹೇಳೋದಾದ ಪಕ್ಷದಲ್ಲಿ
ನಿರ್ಗುಣ ಬ್ರಹ್ಮನ ಸ್ವರೂಪವೇ ಜಗತ್ತಾದಂತಹ ಸಂದರ್ಭದಲ್ಲಿ ಜಗದುಪಾಸನೆಯಿಂದಲೇ ಮೋಕ್ಷ ಆಗಲಿ. ಕಿಂತೇನ ಚಿನ್ನ ಯದ್ಯನಯೋ ಅಭೇದ ಸ್ಯಾತ್ ತರ್ಹಿ ಅನಯೋ ಏಕತರಸ್ಯ ಉಪಾಸನೆಯೇವ ಮೋಕ್ಷ ಪ್ರಾಪ್ತಿ ಸ್ಯಾತ್. ಇವೆರಡೂ ಕೂಡ ಒಂದೇ ಆದಂತಹ ಸಮಯದಲ್ಲಿ ಇವೆರಡರಲ್ಲಿ ಯಾವುದನ್ನು ಉಪಾಸನೆ ಮಾಡಿದರೂ ಮೋಕ್ಷ ಆಗಬೇಕು. ಅಂದಮೇಲೆ ಜಗದಂತಃಪಾತಿಯಾಗಿರತಕ್ಕಂತಹ ಯಜ್ಞದತ್ತನ ಉಪಾಸನೆಯಿಂದ ದೇವದತ್ತನಿಗೆ ಮೋಕ್ಷವು, ದೇವದತ್ತನ ಉಪಾಸನೆಯಿಂದಾಗಿ ಯಜ್ಞದತ್ತನಿಗೆ ಮೋಕ್ಷವು, ಯಜ್ಞದತ್ತ ದೇವದತ್ತರ ಪತ್ನಿಯರ ಉಪಾಸನೆಯಿಂದಾಗಿ ವಿಷ್ಣುಧರ್ಮನಿಗೆ ಮೋಕ್ಷವು, ಹೀಗೆಲ್ಲ ಹೇಳ್ತಾ ಬರಬೇಕಾಗ್ತದೆ. ಹೌದಷ್ಟೇ. ಇದು ವಾಸ್ತವದಲ್ಲಿ ಏನು ಸಾಧ್ಯ ಇಲ್ಲ. ಇದನ್ನ ಯಾವುದೂ ಕೂಡ ಉಪನಿಷತ್ತುಗಳು ಒಪ್ತಾ ಇಲ್ಲ. ಯಾಕೆ ಒಪ್ತಿಲ್ಲ? ಒಂದು ವೇಳೆ ಜಗತ್ತಿಗೆ ಬ್ರಹ್ಮನೇ ಪರಿಣಾಮಿ ಕಾರಣ ಆದಂತಹ ಸಂದರ್ಭದಲ್ಲಿ ಬ್ರಹ್ಮನ ಉಪಾಸನ ಅಂತ ಹೇಳಿ ಜಗದುಪಾಸನೆಯನ್ನೇ ಉಪನಿಷತ್ತುಗಳು ವಿಧಾನ ಮಾಡಬೇಕಾಗಿದೆ ಅಂತ ಒಂದೊಂದಾಗಿ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಈ ಪ್ರಶ್ನೆಗಳಿಗೆ ವಾದಿಸಿಂಹ ಬುದ್ಧಿಸಾಗರರಿಗೆ ಉತ್ತರ ಹೇಳಲಿಕ್ಕೆ ಬರದೇನೆ ಅವ್ರು ಹೇಳ್ತಾರೆ, ಸ್ವಲ್ಪ ಅವಕಾಶ ಕೊಡಿ, ನಾಳೆ ಉತ್ತರ ಕೊಡ್ತೀವಿ ಅಂತ ಹೇಳ್ತಾರೆ. ಒಟ್ಟಿಗೆ ಪ್ರಶ್ನೆ ಕೇಳಿದ ಕ್ಷಣಕ್ಕೆ ಉತ್ತರದ ಸ್ಫೂರ್ತಿ ಆಗಬೇಕು ಅಂತಿಲ್ಲ. ಯಾವಾಗ ಉತ್ತರ ಕೊಡ್ತೀವಿ? ನಾಳೆನೆ ವಾದವಾಕ್ಯಾರ್ಥ ಮುಂದುವರಲಿ, ನಾಳೆನೆ ಬಂದು ಉತ್ತರ ಕೊಡ್ತೀವಿ ಅಂತ ಹೇಳಿ ಉತ್ತರ ಕೊಟ್ಟರು. ಆಗ್ಲಿ ಅಂತ ಮಾರನೇ ದಿವಸ ವಾದರಂಗಕ್ಕೆ ಶ್ರೀಮದಾಚಾರ್ಯ ಬಂದು ಕಾಯ್ತಾ ಇದ್ದಾರೆ. ಅವರು ತಮ್ಮ ಬಿಡಾರದ ಮೇಲೆ ನಾಳೆ ಬಾ ಅಂತ ಬರೆದು ಹೋಗ್ಬಿಟ್ಟಿದ್ದಾರೆ. ನಾಳೆ ಬಂದಾಗಲೂ ಓದಿದ್ರೆ ಏನಂತ ಕಾಣಿಸ್ತದದು? ಶ್ವಯೇವ ವಾದೋ ಸ್ವಿತಿವಾದಿನೋ ಖಲೋ ವದ್ಯೋತ್ತರಂ ಭಾತಿ ಯದಿಹದಾಮಿತಿ ಮದ್ವೇ ಬ್ರುವಾಣೆ ಮತತೌ ಜಿತೌ ಜನಃ ಸನಿಶ್ಚಿಕಾಯಾಥ ನಿಶಾಪಲಾಯನ. ರಾತ್ರಿ ಕಾಲದಲ್ಲಿ ಓಡೋಗ್ಬಿಟ್ರು. ಮಾರನೇ ದಿವಸ ಅಲ್ಲಿ ಅವರು ಇರಲೇ ಇಲ್ಲದೆ ಇದ್ದದ್ರಿಂದ ಜನನೇ ತೀರ್ಮಾನ ಮಾಡಿದ್ರು ಅವರು ಏನಾಗಿದ್ದಾರೆ? ಸೋತು ಹೋಗಿದ್ದಾರೆ. ಹೀಗೆ ವಾದಿಸಿಂಹ ಬುದ್ಧಿಸಾಗರರು ಸೋತು. ಇದಾದ ನಂತರದಲ್ಲಿ ಜ್ಯೇಷ್ಠ ಯತಿಗಳಿಗೆ ಬ್ರಹ್ಮಸೂತ್ರದ ಅಭಿಪ್ರಾಯವನ್ನು ಹೇಳಬೇಕು ಅಂತ ಹೇಳಿ ಶಂಕರಾಚಾರ್ಯರ ಭಾಷ್ಯ, ಶಾರೀರಿಕ ಮೀಮಾಂಸಾ ಭಾಷ್ಯ ಅಂತಲೇ ಬರೆದಿದ್ದಾರೆ ಶಂಕರಾಚಾರ್ಯ. ಅದನ್ನ ಏನು ಮಾಡಿದ್ರು ಅಂದ್ರೆ ವ್ಯಾಖ್ಯಾನ ಮಾಡ್ತಾ ಇದ್ರು ಯಾರು? ಅಚ್ಯುತ ಪ್ರೇಕ್ಷಾಚಾರ್ಯ. ಆ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಅದರಲ್ಲೆಲ್ಲ ದೋಷಗಳನ್ನು ಎತ್ತಾ ಬಂದಿದೆ. ಜ್ಯೇಷ್ಠ ಯತಿಗಳು ಪಕ್ಕದಲ್ಲಿ ಕೂತ್ಕೊಂಡು ಕೇಳ್ತಿದ್ರು. ಅವರಿಗೆ ಮೊದಲಿನಿಂದಲೂ ಅಚ್ಯುತ ಪ್ರೇಕ್ಷಾಚಾರ್ಯ ಹತ್ರ ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು ಆಚಾರ್ಯರ ಮೇಲೆ ಬಲು ಅಭಿಮಾನ ಇತ್ತು ಅವರಿಗೆ. ಅವ್ರೇನಂದ್ರು, ಇಷ್ಟು ಚೆನ್ನಾಗಿ ಇದರಲ್ಲೆಲ್ಲ ದೋಷವನ್ನು ಅನಾವರಣ ಮಾಡ್ತೀರಿ ನೀವು, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಹೀಗಿದೆ ಹಾಗಿದೆ ಅಂತ ಹೇಳಿಬಿಟ್ಟು ಭಾಷ್ಯದ ಆರಂಭ ಆಗ್ತಿರೋದೇ ತಡ, ಮಂಗಳಾಚರಣೆ ಆರಂಭ ಆಗ್ತಿರೋ ಹಂಗೇನೆ ನಿಮ್ದೇನಂತಂದ್ರೆ ದೋಷಾನ್ವೇಷಣೆಯೇ ಕಾರ್ಯಕ್ರಮ ನಿಮ್ದು. ಇದ್ರ ಬದಲಾಗಿ ಒಂದು ಕೆಲಸ ಮಾಡ್ರಿ, ಏನಂದ್ರೆ ನೀವೇ ಭಾಷ್ಯವನ್ನು ರಚನೆ ಮಾಡ್ರಿ ಅಂತ ಹೇಳಿದ್ರು. ಇಷ್ಟೊಂದು ದೋಷಭೂಯಿಷ್ಠವಾದಂತಹ ಭಾಷ್ಯವನ್ನು ನಾವು ಓದಿ ಮೋಕ್ಷ ಸಾಧನೆ ಮಾಡ್ಲಿಕ್ಕೆ ಆಗದೇನೆ ಕಣ್ಣು ಬಿಡ್ತಿರ್ಬೇಕಾದ್ರೆ ಅದರಲ್ಲಿ ಇಂತಿಂಥ ದೋಷಗಳಿವೆ ಅಂತ ನೀವು ಎತ್ತೆತ್ತಿ ತೋರಿಸ್ಬೇಕಾದ್ರೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ದೋಷ ಇರೋದು ಹೌದು ಅಲ್ಲೋ? ಪ್ರಾಮಾಣಿಕ ಯೋಚನೆ ಮಾಡಿದ್ರೆ ದೋಷ ಇದೆ ಅದರಲ್ಲಿ. ಸರಿ, ದೋಷ ಇದೆ ಅಂತ ಆದರೆ ಅದಕ್ಕೆ ಪರಿಹಾರಕ್ಕೋಸ್ಕರವಾಗಿ ಏನಾರ ಒಂದು ಮಾರ್ಗ ಬೇಕಲ್ಲ. ನನಗೆ ಬಾಯಾರಿಕೆ ಆಗಿದೆ, ಕುಡಿಲಿಕ್ಕೆ ಯಾವ ನೀರು ಸಿಗ್ತದೆ ಅಂದ್ರೆ ಇಲ್ಲಿ ಸೌಳ ನೀರಿದೆ, ಉಪ್ಪು ನೀರು.
ಕುಡಿಯೋದ್ರಿಂದ ಬಾಯಾರಿಕೆ ಅಡಗೋದಿಲ್ಲ. ಕುಡ್ದವನೊಬ್ಬವನೇನು ಹೇಳ್ತಾನೆ ಅಂದರೆ, ಮುಂದೆ ಬಾಯಾರಿಕೆಯಾಗಿ ನೀರು ಕುಡಿಬೇಕು ಅಂತ ಬಂದವನಿಗೆ ಈ ನೀರು ಸವಳು ಅಂತ ಹೇಳ್ತಾನೆ. ಸರಿ, ಈ ನೀರು ಸವಳು, ಕುಡಿಯೋದ್ರಿಂದ ಹೊಟ್ಟೆ ತುಂಬುತ್ತದೆ, ಆದರೆ ಬಾಯಾರಿಕೆ ಹೋಗೋದಿಲ್ಲ. ಬಾಯಾರಿಕೆ ನೀಗಬೇಕು ಅಂದರೆ ಏನು ಮಾಡಬೇಕು? ಹೌದಲ್ವಾ? ಅಂದಾಗ ನೀವು ಯಾರಿಗೆ ಗೊತ್ತಿದೆ ನಿಮಗೆ ಈ ನೀರು ಸವಳು ಅಂತ ಹೇಳಿ, ಮೊದಲು ಕುಡ್ದವರಿದ್ದೀವಿ, ಅವ್ರು ದಯಮಾಡಿ ಏನು ಮಾಡ್ರಿ ಅಂತಂದರೆ ಸಿಹಿ ನೀರಿನ ವ್ಯವಸ್ಥೆ ಮಾಡ್ರಿ ಹೊರತಾಗಿ ಈ ನೀರು ಸವಳು ಅಂತ ಹೇಳ್ತಾ ಕುತ್ಕೋಬೇಡ್ರಿ. ಅದರಿಂದ ಯಾವ ಲಾಭವೂ ಇಲ್ಲ. ಬಾಯಾರಿದವನಿಗೆ ನೀರು ಅವಶ್ಯಕ ಆದದ್ರಿಂದ, ಅನಿವಾರ್ಯವಾದದ್ರಿಂದ ಅವನು ಯಾವ ನೀರು ಸಿಗ್ತದೋ ಆ ನೀರನ್ನು ಕುಡಿತಾನ. ಅವನು ಪರ್ಯಾಯ ಮಾರ್ಗದ ವ್ಯವಸ್ಥೆ ಆಗೋ ತನಕ ಅವನೇನು ಮಾಡ್ತಿರ್ತಾನೆ? ಆ ಸವಳ ನೀರೇ ಕುಡಿತಾನ. ಅದಕ್ಕಾಗಿ ಅವರೇನು ಹೇಳಿದ್ರು ಅಂತಂದರೆ, ದಯಮಾಡಿ ನೀವೇನು ಮಾಡ್ರಿ, ಭಾಷ್ಯ ಗ್ರಂಥವನ್ನು ರಚನೆ ಮಾಡ್ರಿ ಅಂತ ಅವ್ರು ಹೇಳಿ. ಇದೇ ಕಾಲಕ್ಕೆ ಆಚಾರ್ಯರು ತಾವು ಸದ್ಗ್ರಂಥಗಳ ಪಾಠ ಪ್ರವಚನ ಮಾಡ್ತಾ ಇದ್ರು. ಮಧ್ಯಗೆ ಆ ಭಟ್ರು ಮಗನನ್ನು ನೋಡ್ಲಿಕ್ಕೋಸ್ಕರ ಬಂದರು. ವಾಸ್ತವದಲ್ಲೇ ಸನ್ಯಾಸ ತಗೊಳ್ಬೇಕಾದ್ರೆ ಮಧ್ಯಗೆ ಆ ಭಟ್ರಿಗೆ ಸರ್ವಥಾ ಏನಿರಲಿಲ್ಲ, ಸನ್ಯಾಸದ ಬಗ್ಗೆ ಇರಲಿಲ್ಲ, ಸದಭಿಪ್ರಾಯ ಇರಲಿಲ್ಲ. ಸನ್ಯಾಸದ ಬಗ್ಗೆ ಇವರಿಗೆ ಅಸ್ತು ಅಂತನ್ನುವಂತಹ ಬುದ್ಧಿ ಅವರಿಗೆ ಬಂದಿರಲಿಲ್ಲ. ಆದ್ದರಿಂದ ಬಹಳ ವೈಮನಸ್ಯ ಇತ್ತು. ಆ ವೈಮನಸ್ಯ ಇದ್ದದ್ದನ್ನು ಏನು ಮಾಡಿದ್ರು ಅಂತಂದರೆ, ಎಷ್ಟು ದಿವಸ ಇಟ್ಕೊತಾರೆ ವೈಮನಸ್ಯ? ಅದು ಯಾರ ಬಗ್ಗೆ ವೈಮನಸ್ಯ ಇಟ್ಟುಕೊಳ್ಳೋದು? ಮಗನ ಬಗ್ಗೆ. ಮೊದಲನೇದ್ದು ಬಾಂಧವ್ಯ. ಎರಡನೇದಾಗಿ ಜಗತ್ತಿನಲ್ಲಿ ದಿನ ದಿನಕ್ಕೂ ಏನು ಪ್ರಖ್ಯಾತಿ ಬರ್ತಾ ಇದೆ ಅಂದರೆ, ಅವರು ಜ್ಞಾನಿಗಳು, ಅವರು ಶುದ್ಧವಾದಂತಹ ಸಿದ್ಧಾಂತವನ್ನು ಹೇಳ್ತಿದ್ದಾರೆ, ಅವರು ನಮಗೆ ಹಿಡಿದಿರ್ತಕ್ಕಂತಹ ಭ್ರಮೆ ಎಂಬುವಂತಹ ಗ್ರಹಣವನ್ನು ಬಿಡಿಸ್ತಾ ಇದ್ದಾರೆ ಅಂತ. ಹೀಗೆ ದಿನ ದಿನಕ್ಕೂ ಏನಾಗ್ತಾ ಇದೆ ಅಂದರೆ, ಖ್ಯಾತಿ ಕರ್ಣಗಳಿಗೆ ತಾಡಿತಾಗ್ತಾ ಇದೆ. ಕಿವಿಗೆ ಬಂದ ಮಗನ ವಿಷಯ ಬೇಡ ಅಂದ್ರೂ ಯಾರು ಬಂದವರು ಹೇಳ್ತಾರೆ ಅಂತಂದರೆ, ಎಂಥ ಅದ್ಭುತವಾಗಿರುವಂತಹ ವಾಕ್ಯಾರ್ಥರಿ ಕೇಳೇ ಇರಲಿಲ್ಲ ಈ ರೀತಿಯಲ್ಲಿ. ನಾವಿಷ್ಟು ದಿವಸದವರೆಗೆ ಅದ್ವೈತ ಸಿದ್ಧಾಂತವೇ ಸಿದ್ಧಾಂತ ಅಂತ ಹೇಳಿ ಅಂದ್ಕೊಂಡು ನಾವೇನು ಮಾಡ್ತಿದ್ವಿ ಅಂದರೆ ಅದನ್ನೇ ಉಪಾಸನ ಮಾಡ್ತಾ ಕೂತಿದ್ವಿ. ಆದರೆ ಈಗ ನೂತನ ಯತಿಗಳೇನು ಬಂದಿದ್ದಾರೆ, ಅಚ್ಯುತ ಪ್ರಖ್ಯಾಚಾರ್ಯ ಶಿಷ್ಯರು, ಅದೇ ಪೂರ್ಣ ಪ್ರಜ್ಞರು ಅಂತ ಏನಿದ್ದಾರಲ್ರಿ, ಏನ ಸೊಗಸಾಗಿ ಹೇಳ್ತಾರೆ ಅಂದರೆ, ಅವರು ಈ ನಾವು ಅನುಸರಣ ಮಾಡತಕ್ಕಂತಹ ಸಿದ್ಧಾಂತದಲ್ಲಿ ಯಾವ್ಯಾವ ದೋಷಗಳಿದ್ದಾವೆ ಮತ್ತು ಈ ದೋಷಗಳನ್ನು ಅಪಾಕರಣ ಮಾಡಲಿಕ್ಕೆ ಪ್ರಾಚೀನ ವೇದಶಾಸ್ತ್ರಗಳಿಗೆ ಅರ್ಥೈಸ್ತಕ್ಕಂತಹ ಪರಿ ಹೇಗೆ ಅಂತ ತುಂಬ ಅನೂಹ್ಯವಾದಂತಹ ಕ್ರಮದಲ್ಲಿ ಉತ್ಪಾದನೆ ಮಾಡ್ತಾರೆ ಅನ್ನೋದನ್ನು ಕೇಳ್ತಾ ಇದ್ರು. ಬಂದರು ಅನ್ಸುತ್ತೆ. ಬಂದು ಆಚಾರ್ಯರ ಹತ್ರ ಕೂತ್ಕೊಂಡು ಅವರೇ ವರ್ಣನ ಮಾಡತಕ್ಕಂಥ ಎಲ್ಲ ಪಾಠವನ್ನು ಕೇಳಿದಾಗ ಇವ್ರ ಬಗ್ಗೆ ನನಗೆ ಕೋಪ ಇತ್ತು, ಅದಕ್ಕೋಸ್ಕರವಾಗಿ ಹಿಂದಕ್ಕೆ ಮಗನಾಗಿದ್ದಂತಹ ಇವರ ಮೇಲೆ ನನಗೆ ಅಪಾರವಾದಂತಹ ಸಿಟ್ಟಿದೆ, ಅದರ ಪ್ರಯೋಗವನ್ನು ಮಾಡಬೇಕು ಅಂತ ಅನ್ಕೊಂಡು ಅವ್ರಿಗೆ ಬಂದ್ಮೇಲೆ ಮರ್ತೇ ಹೋಗ್ತದೆ. ಹೇತೋ ಕುತಶ್ಚಿತ್ ವಿಮನೀಕೃತೋಪ್ಯಹೋ ಗುಣಾಬ್ಧಿಲುಬ್ಧ ಸುಜನ ಪ್ರಸೀದತಿ. ಯಾಕೆ ಹಿಂಗಾಯ್ತು? ವಾಸ್ತವದಲ್ಲೇನೆ ದಂಡಿಸಬೇಕು ಅವರ ಬಗ್ಗೆ, ಮತ್ತೆ ತಾವು ನಿಷ್ಠುರತೆಯನ್ನು ಪ್ರದರ್ಶನ ಮಾಡಬೇಕು, ಅವರ ಬಗ್ಗೆ ಅಸಮಾಧಾನವನ್ನು ಹೊರಹಾಕಬೇಕು ಅಂತ ಬಂದವರು ಯಾಕೆ ಹಿಂಗೆ ಮಧ್ಯೆ ಭಟ್ರು ಪರಿವರ್ತಿತರಾದರು ಅಂದರೆ ಅಂತಾರೆ, ಕಾರಣ ಇಷ್ಟೇ, ಸಜ್ಜನನಾದವನೇನು ಅಂತಂದರೆ ಗುಣಲೋಭವನ್ನು ಹೊಂದಿರ್ತಾನೆ. ಯಾರಿಗಾದ್ರೂ ಒಳ್ಳೆ ಗುಣಗಳಿದ್ದಾವೆ ಅಂತ ಗೊತ್ತಾಗ್ಬಿಟ್ರೆ ಏನಾಗ್ಬಿಡ್ತಾನೆ ಅಂದರೆ, ಬೇಕೋ ಬೇಡವೋ ಅವನಲ್ಲಿರ್ತಕ್ಕಂತಹ ಸಾತ್ವಿಕತೆಯ ಪ್ರಯುಕ್ತವಾಗಿ ಅವನೇನು ಮಾಡ್ತಾನೆ ಅಂದರೆ, ತಾನು ಗುಣಲೋಭಿಯಾದದ್ದರಿಂದಾಗಿ ಆ ಕಡೆಗೆ ತನ್ನ ಮನಸ್ಸನ್ನು ಪ್ರಸಾರ ಮಾಡ್ತಾನೆ. ಅವರು ಏನೇ ತಾನು ಮೇಲೆ ರಾಗದ್ವೇಷಗಳನ್ನು ಪ್ರದರ್ಶನ ಮಾಡಿರಲಿ, ಆ ರಾಗದ್ವೇಷಗಳನ್ನೆಲ್ಲ ತುಚ್ಛೀಕರಣ ಮಾಡಬೇಕು, ಅದನ್ನೆಲ್ಲ ಬಿಟ್ಟು ಬಿಡ್ತಾನೆ. ಯಾಕೆಂದರೆ ಗುಣಲೋಭ, ಆ ಗುಣಲೋಭ ಅಂತನ್ನೋದು ಇದ್ದದ್ರಿಂದಾಗಿ
ಗುಣದಿಂದ ಸಾಗರದಂಗೆ ಇರ್ತಕ್ಕಂಥವ್ರು ಆಚಾರ್ಯರು. ಆದ್ದರಿಂದಾಗಿ ಅದರ ಮೇಲೆ ಲೋಭ ಇರತಕ್ಕಂತಹ ಮದ್ದಿಗೆ ಭಟ್ರು ಮರ್ತು ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಪೂರ್ಣಾಮಸೌ ಕರ್ಣಪುಟೇನ ಪಂಡಿತ, ಒಳ್ಳೆ ಅದ್ಭುತವಾದಂತಹ ಕರ್ಣಕ್ಕೆ ಅಮೃತಾಯಮಾನವಾದಂತಹ ವಚನಗಳೇನಿದ್ದಾವೆ ಅದನ್ನು ಕಿವಿ ತುಂಬ ಕೇಳುತ್ತಾ ಹಿಂದಿಂದೆಲ್ಲ ರಾಗದ್ವೇಷಗಳನ್ನು ಮರೆತು ಬಿಡಿ. ಆನಂತರದಲ್ಲಿ ಯಾವಾಗ ಜ್ಯೇಷ್ಠಯತಿಗಳು ಈ ರೀತಿಯಲ್ಲಿ ಪ್ರೇರೇಪಣೆ ಮಾಡಿದ್ರು, ಆಚಾರ್ಯರು ಸೂತ್ರಾಭಿಪ್ರಾಯವನ್ನು ಹೇಳ್ತಕ್ಕಂಥ ಭಾಷ್ಯ ಗ್ರಂಥವನ್ನು ರಚನೆ ಮಾಡಿದ್ರು. ನರ್ಮಗರ್ಭಂ ಗುರುತಃ ಭಾಷ್ಯಂ ಕರ್ತುಂ ಯವೋಚತ್ ಪ್ರಿಯಸಖಯತೆಯೇ ಸೂತ್ರಭಾವಂ ಸಮಾವ್ಯ. ಸೂತ್ರದ ನೈಜಾಭಿಪ್ರಾಯವನ್ನು ಏನು ಮಾಡಿದ್ರು ಅಂದರೆ ಹೊರಗಾಕಿ. ಇದಾದ ಮೇಲೆ ಆಚಾರ್ಯರು ತಾವು ದಕ್ಷಿಣ ದಿಕ್ಕಿನ ದಿಗ್ವಿಜಯಕ್ಕೋಸ್ಕರ ಹೊರಟಿದ್ದಾರೆ. ಆ ಹೊರಟಂತಹ ಸಮಯದಲ್ಲಿ ಆಚಾರ್ಯ ದಿಗ್ವಿಜಯಕ್ಕೆ ಹೊರಡ್ತೀವಿ ಅಂದ ತಕ್ಷಣ ಅಚ್ಯುತ ಪ್ರೇಕ್ಷಾಚಾರ್ಯ ಅಂದ್ರೆ ನಾವು ಬರ್ತೀವಿ. ಯಾಕೆಂದ್ರೆ ಹಿಂದಿನ ಕಾಲಕ್ಕೆಲ್ಲ ಈ ರೀತಿಯಲ್ಲಿ ಹೊರಡೋದು ಅಂತ ಅನ್ನೋದು ಬಹಳ ಅಪರೂಪ. ಹೊರಟಾಕ್ಷಣಕ್ಕೆ ಜ್ಞಾನಿ ಸಮಾಗಮ ಆಗ್ತದೆ. ಅಲ್ಲೇ ಅನೇಕ ವಿಧವಾದಂತಹ ಬಹುತ್ರ ಅಧ್ಯಯನಶೀಲರಾಗಿರತಕ್ಕಂಥ ವ್ಯಕ್ತಿಗಳು ಸಿಗ್ತಾರೆ. ಅಲ್ಲಲ್ಲಿ ವಿದ್ವಾಂಸರುಗಳು ಅನ್ನೋರು ಇದ್ದೇ ಇರ್ತಿದ್ರು. ವಿದ್ಯೆಯನ್ನ ಅಧ್ಯಯನ ಮಾಡಬೇಕು ಅಂತನ್ನೋರು ಯಾರೂ ಕೂಡ ಆವಾಗ ಹೊರಗೆ ಹೋಗಿ, ಮನೆಯಿಂದ ಹೊರಗೆ ಹೋಗಿ ವಿದ್ಯಾ ಸಂಪಾದನೆ ಮಾಡಬೇಕು ಅಂತನ್ನುವಂತಹ ಪ್ರಸಂಗಗಳು ತುಂಬ ಕಡಿಮೆ. ಅದು ಎಂಥದ್ದೇ ಕರಕುಶಲವಾದಂತಹ ಕೆಲಸ ಇರ್ಬೋದು ಅಥವಾ ಯಾವುದೇ ಜ್ಞಾನ ಸಂಪಾದನೆಯ ಮಾರ್ಗ ಇರ್ಬೋದು, ಅದನ್ನು ಎಲ್ಲ ಪ್ರಾಚೀನರಲ್ಲಿ ಎಲ್ಲ ಅನ್ವೇಷಣೆ ಮಾಡ್ತಿದ್ರು ಅಂದ್ರೆ ತಮ್ಮ ಮನೆಗಳಲ್ಲೇ ಅನ್ವೇಷಣೆ ಮೊದಲು. ಮನೆಯಲ್ಲಿ ಕುಲಾಚಾರ ಪ್ರಾಪ್ತವಾಗಿರತಕ್ಕಂತಹ ವಿದ್ಯಾವನ್ನು ಒಂದಿಷ್ಟನ್ನು ಕಲ್ತು ಬಿಡ್ಬೋದು, ಮೊದಲು ಕಲ್ತೇ ಬಿಡೋದು. ಮನೆಯಲ್ಲಿ ಯಾರೋ ಹಿರಿಯರು ಇರ್ತಿದ್ರು ಅವರು ಕುಲಾಚಾರ ಪರಂಪರಾ ಪ್ರಾಪ್ತವಾಗಿರತಕ್ಕಂಥ ವಿದ್ಯಾ ವೈದುಷ್ಯಾದಿಗಳನ್ನು ಏನು ಮಾಡಿಬಿಡ್ತಿದ್ರು ಅಂದರೆ ತಮ್ಮ ಮಕ್ಕಳಿಗೆ ಧಾರೆ ಎರೆದು ಬಿಡ್ತಿದ್ರು. ಹೆಚ್ಚಿನ ವಿದ್ಯಾ ಬೇಕು ಅಂತಂದಾದಾಗ ಅದನ್ನ ಯಾರು ಅಭ್ಯಾಸ ಮಾಡಿರ್ತಾರೋ ಅಂಥಲ್ಲಿ ಹೋಗಿ ಕಲ್ತು ಬಿಟ್ಟು ಬರೋದು. ಏನೂ ಕಲೀಲಾರ್ದೇ ಮೊದಲೇ ಹೊರಗೆ ಹೋಗ್ಬಿಟ್ಟು ವಿದ್ಯಾವನ್ನು ಅಧಿಗಮನ ಮಾಡ್ಕೊಂತೀವಿ ಅಂತ ಅನ್ನೋದಿಲ್ಲ. ಇಲ್ಲ, ಇಷ್ಟು ಪ್ರಾಚೀನ ಸಂಪ್ರದಾಯದಲ್ಲಿ ನಮ್ಮ ತನವನ್ನು ಉಳಿಸಿಕೊಂಡು ಆನಂತರದಲ್ಲಿ ವಿದ್ಯಾಗ್ರಹಣವನ್ನು ಮಾಡೋದು ಅಂತ ಹೇಳಿ, ಆ ನಮ್ಮತನವನ್ನು ಎಂದಿಗೂ ಬಿಟ್ಟುಕೊಡೋದು ಅಂತ ಅನ್ನೋದು ಇಲ್ಲೇ ಇಲ್ಲ. ಅದನ್ನು ಯಾವತ್ತಿಗೂ ಉಳಿಸ್ಕೊಳ್ಳೋದೇ ಅದು ಎಂಥದ್ದೇ ಇರಲಿ, ಅದು ಯಾವುದೇ ಕುಲಾಚಾರ ಪ್ರಾಪ್ತವಾದಂತಹ ವಿದ್ಯೆ ಇಲ್ಲ, ಅದನ್ನು ಮೊದಲು ಕಲ್ತು ಬಿಡೋದು. ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ ಅದನ್ನು ಹೇಳಿಸ್ಕೊಂಡ್ಬಿಡೋದು, ಅದನ್ನು ಕಲ್ತು ಬಿಡೋದು. ಇದೇ ರೀತಿಯಾಗಿ ಕರ್ಣೋಪಕರಣವಾಗಿ ಶ್ರುತಿ ಸಂಚಯನದ ಮೂಲಕವಾಗಿ ಬಂದಿರತಕ್ಕಂಥ ವಿದ್ಯಾಗಳ ಅಪರೂಪದಲ್ಲಿ ಅಪರೂಪದ ವಿದ್ಯಾಗಳು ಈ ನಾಟಿ ವೈದ್ಯ, ಗೌಟಿ ವೈದ್ಯ, ನಾಡಿ ಶಾಸ್ತ್ರ, ಮತ್ತೆ ಸೌಂದರ್ಯವರ್ಧಕಗಳನ್ನು ನಿರ್ಮಾಣ ಮಾಡತಕ್ಕಂತಹ ಶಾಸ್ತ್ರ, ಮತ್ತೆ ಅಂಗಾಂಗಗಳಲ್ಲಿ ಅನೇಕ ವಿಚಿತ್ರವಾದ ಶಾಸ್ತ್ರಗಳಿದೆ. ಕೇರಳದ ಈ ನಮ್ಮ ಉಡುಪಿ ಸಂಪ್ರದಾಯ ಮತ್ತು ಕೇರಳದ ಕಡೆಗೆ ನೀವು ಹೋಗ್ಬಿಟ್ರೆ ವಿಚಿತ್ರ ಅಂತಂದರೆ ಎಂಥೆಂಥ ಶಸ್ತ್ರಚಿಕಿತ್ಸೆಯಿಂದಲೇನೇ ಪರಿಹಾರ್ಯವಾಗಿರತಕ್ಕಂಥ ಅನೇಕ ರೋಗಗಳನ್ನು ಏನು ಮಾಡ್ತಾರೆ ಅಂದರೆ ಕೇವಲ ಮರ್ಮ ಚಿಕಿತ್ಸೆ ಅಂತ ಒಂದಿದೆ, ಬಹಳ ವಿಚಿತ್ರವಾದಂಥದ್ದು. ಆ ಮರ್ಮ ಚಿಕಿತ್ಸೆಯ ಅಂಗಾಂಗಗಳಲ್ಲಿ ತೈಲವನ್ನು ಮರ್ದನ ಮಾಡಿ ಉಜ್ಜಿಬಿಟ್ರೆ ಆ ಅಂಗಾಂಗಗಳು ಸರಿ ಹೋಗುತ್ತೆ. ಅಂಗೈಯಲ್ಲಿ, ಅಂಗಾಲುಗಳಲ್ಲಿ ಕೆಲವು ಅತ್ಯಂತ ಸೂಕ್ಷ್ಮವಾದಂತಹ ಪಿನ್ ಪಾಯಿಂಟ್ ಅಂತ ನೀವೇನು ಹೇಳ್ತೀರಿ ಅಂಥ ಎಲ್ಲ ಸೂಕ್ಷ್ಮವಾದಂತಹ ಸ್ಥಾನಗಳಿದ್ದಾವೆ. ಆ ಸ್ಥಾನಗಳನ್ನು ಮರ್ದಿಸ್ತಕ್ಕಂತಹ ಒಂದು ವಿಚಿತ್ರವಾದಂತಹ ರೀತಿ ಇದೆ. ಅಕ್ಯುಪಂಚರ್ ಬೇರೆ, ಇದು ಮರ್ಮ ಚಿಕಿತ್ಸೆ. ಅಕ್ಯುಪಂಚರ್ನಲ್ಲಿ ನಿಮಗೆ ಶಸ್ತ್ರಗಳನ್ನು ತಗೊಳ್ತಾರೆ, ಪಿನ್ಗಳನ್ನೆಲ್ಲ ತಗೊಂಡು ಬಿಟ್ಟು ಕೂತುಗಳನ್ನು ಮಾಡ್ತಾರೆ. ಅಕ್ಯುಪಂಚರ್ ಅಂತ ಅನ್ನೋದು ವಾಸ್ತವದಲ್ಲಿ ನಮ್ಮ ದೇಶದ ವಿದ್ಯೆ ಅಲ್ಲ, ಚೀನಿ ಶಾಸ್ತ್ರದ ವಿದ್ಯೆ, ಚೀನಾ. ನಾನು ಹೇಳ್ತಿರೋದು ಶುದ್ಧವಾದ ನಮ್ಮ ಭಾರತೀಯ ದೇಶದ ವಿದ್ಯಾನೇ. ಕೇರಳದಲ್ಲಿ ಅದ್ಯಾಪಿ ಇದೆ ಇದು ಮರ್ಮಕಲ ಅಂತಾರೆ. ಮರ್ಮ ಚಿಕಿತ್ಸಾ ಅಂತ ಹೇಳಿ. ಆ ಚಿಕಿತ್ಸಾದಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ವಿಚಿತ್ರ ಅಂದರೆ ಕೆಲವು ಅಂಗೈಯ ಭಾಗಗಳು, ಕೆಲವು ಪಾದದ ಭಾಗಗಳನ್ನು ಹಿಡ್ಕೊಂಡು ನಿಮಗೇನು ಮಾಡ್ತಾರೆ ಅಂದರೆ ಅದನ್ನು ಕ್ರಮವಾಗಿ ಅವರ
ದೇಹದ ಉಗುರುಗಳು ಅಥವಾ ಗಿಣ್ಣುಗಳು ಇಂಥಲ್ಲಿಂದಲೇ ಒತ್ತಬೇಕು ಅಂತಿದೆ. ಉಜ್ಜುವಂತಹ ಕ್ರಮದಲ್ಲೂ ತೈಲವನ್ನು ಹಾಕಿಯೇ ಉಜ್ಜುತ್ತಾರೆ. ಆ ತೈಲಕ್ಕೆ ಕೆಲವು ಗಿಡಮೂಲಿಕೆಗಳನ್ನೆಲ್ಲ ಹಾಕಿ ದೇಹದ ಈ ಕೆಲವು ಸಾರಿ ಉಜ್ಜಬೇಕಾದ್ರೆ ಹೆಬ್ಬೆರಳನ್ನು ಮಾತ್ರ ಬಳಸೋದು, ಕೆಲವು ಸರ್ತಿ ತೋರ್ಬೆರಳನ್ನು ಮಾತ್ರ, ಕೆಲವು ಸರ್ತಿ ಅನಾಮಿಕ ಬೆರಳು, ಕೆಲವು ಸರ್ತಿ ಈ ಕುರುಪರದ ಪ್ರದೇಶ, ಇಂಥ ಪ್ರದೇಶವನ್ನೇ ಉಪಯೋಗಿಸಿ ಉಜ್ಜಿಯೇನೆ ಏನು ಮಾಡ್ತಾರೆ ಅಂದರೆ ಹಲವಾರು ಕಾಯಿಲೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು, ಮೂತ್ರಪಿಂಡದ ವೈಫಲ್ಯ, ನಾನಾ ವಿಧವಾದಂತಹ ಕಾಯಿಲೆಗಳನ್ನು ಪರಿಹಾರ ಮಾಡ್ತಾರೆ. ಇದೊಂದು ವಿಚಿತ್ರವಾದಂತಹ ವಿದ್ಯೆ. ಹೀಗೇನೆ ರೇಖಿ ಅಂತ ಒಂದು ವಿದ್ಯೆ ಇದೆ. ಏನಿಲ್ಲ, ದೂರದಲ್ಲೇ ಯಾವನು ರೋಗಿಯ ಒಂದು ಕಡೆ ಕೂತಿರ್ತಾನೆ, ವೈದ್ಯ ಇನ್ನೊಂದು ಕಡೆ ಕೂತಿರ್ತಾನೆ, ಯಾವ ಸಂಬಂಧವೂ ಇರೋದು. ಕೇವಲ ರೋಗಿಯ ಭಾವಚಿತ್ರವನ್ನು ಇಟ್ಟುಕೊಂಡು ಅವನ ಸುತ್ತಲೂ ಇರತಕ್ಕಂತಹ ಸರ್ಕಮ್ಸ್ಟೆನ್ಸಸ್ ಏನಿದೆ ಅದನ್ನು ಸರಿ ಮಾಡಿಬಿಟ್ರೆ ಅವನಿಗೆ ಇರುವಂತಹ ರೋಗ ಪರಿಹಾರ ಆಗತಕ್ಕಂತಹ ಚಿಕಿತ್ಸೆ ಇದು ಇದೆ. ರೇಖಿ ಅಂತ ಇದು ಇದೆ. ಹಾಗೇನೆ ಇದು ನಾನು ಮುಟ್ಟಿ ಚಿಕಿತ್ಸಾ ಮಾಡತಕ್ಕಂಥದ್ದೊಂದು ಮುಟ್ಟದೆ ಮಾಡತಕ್ಕಂಥದ್ದು. ನಾಡಿಯನ್ನು ಹಿಡಿದು ಟ್ರಾನ್ಸ್ಗಳನ್ನು ಕಳಿಸ್ತಾರೆ. ಟ್ರಾನ್ಸ್ ಅಂತ ಇದೆ ಅಂದರೆ ಮನೋವಿಜ್ಞಾನದಲ್ಲಿ ಇರತಕ್ಕಂತಹ ಗುರುತರವಾದಂತಹ ವಿದ್ಯುದಾಕರ್ಷಣವನ್ನು ಮಾಡತಕ್ಕಂಥ ಕೆಲವು ಶಕ್ತಿಗಳಿದ್ದಾವೆ. ಆ ಶಕ್ತಿಗಳು ಯಾರ ನಾಡಿಯನ್ನು ಹಿಡಿದು ಇನ್ನೊಬ್ಬರು ಮುಟ್ಟಿ ಸಂವಹನಾದಿಗಳನ್ನು ಮಾಡಿದಂತಹ ಸಮಯದಲ್ಲಿ ಅವು ಹೋಗ್ತವೆ. ಅಂತಹ ವಿದ್ಯೆ. ಹೀಗೆಲ್ಲ ಬಹಳ ವಿಚಿತ್ರವಾದಂತಹ ವಿದ್ಯೆಗಳು. ಈ ವಿದ್ಯಾಗಳನ್ನು ಇದರಲ್ಲಿ ಕೆಲವು ದುರಾಚಾರದ ವಿದ್ಯೆಗಳು ಇವೆ. ಇವು ಕೇವಲ ನಾನು ಬರೀ ಸದಾಚಾರ ಅಂತ ಹೇಳಿ ದುರಾಚಾರದ ವಿದ್ಯೆಗಳು ಇದನ್ನೆಲ್ಲನ್ನು ಮಾಡತಕ್ಕಂಥದ್ದು ಅನೇಕ ವಿಧವಾದಂತಹ ವಿದ್ಯೆಗಳಿದ್ದಾವೆ. ಅಂತೂ ಇರಲಿ, ಅಂಥದ್ದೊಂದು ಅಪರೂಪದ ವಿದ್ಯಾಸಂತತಿಯನ್ನ ಪ್ರಾಯ ಜಗತ್ತಿನಲ್ಲಿ ಯಾರೂ ಕಾಣಲಿಕ್ಕೆ ಶಕ್ಯ ಇಲ್ಲ. ಆಯುರ್ವೇದದ ಶಾಸ್ತ್ರದಲ್ಲೇನೆ ಕಲ್ತಿರ್ತಕ್ಕಂಥವ್ರು ಯಾವುದೋ ನಮ್ಮಲ್ಲೆಲ್ಲ ಏನಂತಂದ್ರೆ ಈಗ ವೈದ್ಯಕೀಯ ಪದ್ಧತಿ ಈಗ ಇದ್ದದ್ದು ಹೇಗೆ ಅಂತಂದ್ರೆ ಯಾರನ್ನೋ ಒಬ್ಬರನ್ನ ಹೋಗ್ಬಿಟ್ಟು ಅವನ ರೋಗ ಏನಾಗಿದೆ ಅಂತ ಅವನಾಗಿ ಬಾಯಿ ಬಿಟ್ಟು ಹೇಳ್ಕೋಬೇಕು. ಆಗಲ್ಲ, ಹಂಗಲ್ಲ. ಅವ್ನು ನಡ್ಕೊಂಡು ಬರ್ತಿರೋದ್ರ ಮೇಲೆ ಅವ್ನು ಏನು ರೋಗ ಇದೆ ಅಂತ ಹೇಳೋದು, ಅವನ ಕಣ್ಣುಗಳನ್ನು ನೋಡಿ ಹೇಳೋದು, ಅವನ ಧ್ವನಿಯನ್ನು ಗುರುತಿಸ್ಬಿಟ್ಟು ಅವನಿಗೇನು ರೋಗ ಬಂದಿದೆ ಅಂತ ಹೇಳೋದು. ಮಲಕೊಂಡಂತಹ ಸಮಯದಲ್ಲಿ ಯಾವನು ಯಾವ ಭಂಗಿಯಲ್ಲಿ ಮಲ್ಕೊತಾನೆ ಅನ್ನೋದರ ಮೇಲೆ ಆ ವ್ಯಕ್ತಿ ಸುಖ ಸುಪ್ತಿಯನ್ನ ಮಾಡುತ್ತಾನೋ ಅಥವಾ ಚಿಂತೆಯಿಂದ ನಿದ್ದೆ ಮಾಡ್ತಾ ಇದ್ದಾನೋ ಅಂತ ಎಂಥ ವಿಚಿತ್ರವಾದಂತಹ ವಿದ್ಯೆಗಳಂದ್ರೆ ಯಾರು ಎದೆ ಮೇಲೆ ಕೈಯನ್ನು ಇಟ್ಕೊಂಡು ಮಲ್ಕೊಂಡಿರ್ತಾರೆ. ಯೋಚನೆ ಮಾಡ್ಕೊಂಡಿರ್ಬೇಕಾದ್ರೆ ನೀವೇ ಎಂದಾರ ಪ್ರಾಯೋಗಿಕವಾಗಿ ನಿಮಗೆ ಚಿಂತೆ ಬಂದಾಗ ಎದೆ ಮೇಲೆ ಕೈ ಇಟ್ಕೊಂಡು ಮಲ್ಕೊಂಡಿರ್ತೀವಿ. ತುಂಬಾ ಆತಂಕ ಆದಂತಹ ಸಮಯದಲ್ಲಿ ತಲೆ ಮೇಲೆ ಕೈ ಹೋಗಿರುತ್ತೆ. ಸುಖ ಸುಪ್ತಿ ಅಂತಂದಾದಂತಹ ಸಮಯದಲ್ಲಿ ಅತ್ಯಂತ ಜೀವನದ ಯಾವ ಜಂಜಾಟಗಳು ಬೇಡ ಅಂತ ಮಲ್ಕೊಳ್ಳೋರು ಸಾಮಾನ್ಯವಾಗಿ ಬೋರ್ಲೈನ್ ಮಲ್ಕೊಳ್ತಾರೆ. ನೋಡ್ಬೇಕು ನೀವು, ಆ ಮಲಗುವಂತಹ ಭಾವ ಅಥವಾ ಭಂಗಿಯ ಮೂಲಕವಾಗಿಯೇ ವ್ಯಕ್ತಿ ಯಾವುದಕ್ಕೋಸ್ಕರ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಹೇಳೋದೊಂದು ಕಲೆ ಇದೆ. ಇನ್ನೊಂದು ಕಲೆ ನಾನಾ ರೀತಿಯಾದಂಥದ್ದು. ಹಾಗೆ ಆಗಿನ ಕಾಲದಲ್ಲೆಲ್ಲ ಇಂಥ ವಿದ್ಯಾ ವಿನಿಮಯಕ್ಕೋಸ್ಕರವಾಗಿ ನಾನಾ ರೀತಿಯಿಂದ ನಾನಾ ಪ್ರಾಂತ್ಯಗಳಿಗೆ ಜನ ಓಡಾಡ್ತಾ ಇರ್ತಿದ್ರು. ಆ ವಿದ್ಯಾಗಳನ್ನು ಕಲಿತುಕೋಬೇಕು, ಆ ವಿದ್ಯಾಗಳನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿ. ಹೀಗೇನೆ ವೇದಶಾಸ್ತ್ರಗಳಲ್ಲಿಯೂ ನಾನಾ ವಿಧವಾದಂತಹ ವಿದ್ಯಾಗಳು, ವೇದಗಳನ್ನು ಅಭ್ಯಾಸ ಮಾಡೋದರಲ್ಲಿ ಅನೇಕ ಕ್ರಮದ ವಿದ್ಯಾಗಳು, ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದರಲ್ಲಿ ನಾನಾ ಕ್ರಮ, ಅಧೀತವಾದಂತಹ ಶಾಸ್ತ್ರವನ್ನು ಹೇಳ್ತಕ್ಕಂತಹ ಕ್ರಮದಲ್ಲಿ ನಾನಾ ವಿಧವಾದಂತಹ ಪ್ರಯೋಗಗಳು. ಇದರಲ್ಲಿ ಅಷ್ಟಾವಧಾನ, ಶತಾವಧಾನ ಮತ್ತು ಕೇವಲ ಗಾಂಧಾರಾದಿ ವಿದ್ಯಾಗಳು. ಇವಾಗಂತೂ ಜಗತ್ತಿನಲ್ಲಿ ಗಾಂಧಾರ ವಿದ್ಯೆ ತುಂಬ ಪ್ರಸಿದ್ಧಿಗೆ ಬರ್ತಾ ಇದೆ. ಕಣ್ಣು ಮುಚ್ಚಿ ಯಾವ ವ್ಯಕ್ತಿ ಬರ್ತಾ ಇದ್ದಾನೆ, ಅವನು ಯಾವ ವರ್ಣದವನು, ಹೆಂಗೆ ಬರ್ತಿದ್ದಾನೆ, ಎಷ್ಟು ಎತ್ತರ ಇದ್ದಾನೆ, ಕಣ್ಣು ಮುಚ್ಚಿರ್ತಾರೆ ಎಲ್ಲ ಹೇಳ್ತಾರೆ. ಅದೊಂದು ವಿದ್ಯೆ, ಅದೊಂದು ಕಲೆ. ನೋಡ್ತಿರೋ ಹಾಗೇನೆ ಸಂಖ್ಯಾಗಳು ಎಷ್ಟಿದೆ ಅಂತ ಹೇಳಿ ಸಂಖ್ಯಾಶಾಸ್ತ್ರ, ಅಶ್ವಾದಿ ವಿದ್ಯೆಗಳು, ಪಶುಶಾಸ್ತ್ರ, ಏನು ಒಂದೇ ಎರಡೇ ನಾನಾ ಕ್ರಮದ ವಿದ್ಯಾಗಳು. ಈ ಎಲ್ಲ ವಿದ್ಯಾಗಳಲ್ಲಿ ನೈಪುಣ್ಯತೆಯನ್ನು ಸಾಧಿಸಿರ್ತಕ್ಕಂತಹ ಜನರುಗಳು ಆಯಾ ವಿದ್ಯಾವನ್ನ ಪ್ರಯೋಗ ಮಾಡೋದ್ರ ಮೂಲಕವಾಗಿಯೇ ಅಲ್ಲಲ್ಲಿ ಖ್ಯಾತಿವಂತ ಪುರುಷರುಗಳೆಲ್ಲ ಇರ್ತಿದ್ರು. ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡೋದರಲ್ಲೂ ಕೂಡ ಸ್ವಶಾಖಾ ಪ್ರಾಪ್ತವಾಗಿರತಕ್ಕಂಥ ವೇದಾದಿಗಳನ್ನೇ ಓದಿಕೊಂಡು ಹಾಗೇನೇ ಜೀವನವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು. ಋಗ್ವೇದಿಗಳು ಅಂತಲೇ ಕೆಲವು, ಋಗ್ವೇದಿ ಅಂತಲೇ ಹೆಸರು, ಅಡ್ರೆಸ್ಸೇ ಋಗ್ವೇದಿ ಅಂತ ಹೇಳಿ, ಯಜುರ್ವೇದಿ ಅಂತಲೇ, ಸಾಮವೇದಿ ಅಂತಲೇ, ತ್ರಿವೇದಿ ಅಂತ,
ದ್ವಿವೇದಿ ಅಂತ, ಚತುರ್ವೇದಿ ಅಂತ. ಸಾಮಯಿಕರು ಅಂತ ಹೇಳಿ ಆ ವಿದ್ಯಾದ ನಿಮಿತ್ತವಾಗಿ ಅವರನ್ನು ಗುರುತು ಹಿಡಿಯತಕ್ಕಂಥದ್ದು ಒಂದೆಲ್ಲ ಪರಿಪಾಠಗಳು. ಹಾಗೆ ವೇದಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಆಚಾರ್ಯರು ಇಂಥ ಒಂದು ದೊಡ್ಡ ಜ್ಞಾನ ಸಾಗರ ಹೊರಟಿದ್ದಾರೆ ಅಂತಂದ್ರೆ ಅಲ್ಲಿ ನೋಡ್ಲಿಕ್ಕೆ ಬಹಳಷ್ಟು ಕುತೂಹಲದ ಸನ್ನಿವೇಶಗಳಿರ್ತವೆ. ಅಚ್ಯುತ ಪ್ರೇಕ್ಷಕ ನಾವು ಬರ್ತೀವಿ ಹೊರಟು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಪದಾರ್ಥಗಳು ಹೆಂಗೆ ಈ ವಿದ್ಯಾಗಳಿಗೆ ಹೆಂಗೆ ಬಹಳ ಪ್ರಾಮುಖ್ಯತೆ ಇದೆಯೋ ಹಂಗೆ ಆಯಾ ಪ್ರದೇಶಗಳಲ್ಲಿ ದೊರಕತಕ್ಕಂತಹ ಹಲವು ವಿಧವಾದಂತಹ ಆಹಾರ ಪದಾರ್ಥಗಳು, ಖಾದ್ಯ ವಿಶೇಷಗಳು ಅದು ಹಂಗೇನೆ ವಿಚಿತ್ರವಾದಂತಹ ಒಂದೊಂದು ಕಡೆ ಒಂದೊಂದು ರೀತಿಯಾದಂಥದ್ದು. ಕೆಲವು ಕಡೆ ಮೃದು ಮಧುರವಾದಂತಹ ಅಡಿಗೆನೇ ಪ್ರಸಿದ್ಧ ಅಂತಂದ್ರೆ, ಕೆಲವು ಕಡೆ ಅತ್ಯಂತ ಕಠಿಣವಾದಂತಹ, ಕೆಲವು ಕಡೆ ಕಟುವಾದಂತಹ ಆಹಾರ ಪದಾರ್ಥಗಳು. ಅಲ್ಲಲ್ಲಿ ದೇಶ, ಪರಿಸರ, ಕಾಲ, ಋತುಮಾನದ ಅಭಿವ್ಯಕ್ತಿ, ದೈಹಿಕವಾದಂತಹ ವ್ಯವಸ್ಥೆ ಇದಕ್ಕನುಸಾರವಾಗಿ ಏನಾಗಿರುತ್ತೆ ಅಂದ್ರೆ ಆಹಾರ ಭಿನ್ನ ಕ್ರಮದಲ್ಲಿರುತ್ತೆ. ಎಲ್ಲಾನು ಎಲ್ಲರೂ ತಿಂದು ಜೀರ್ಣಿಸ್ಕೊಳ್ಳಿಕ್ಕಾಗೋದಿಲ್ಲ. ಸುಮ್ಮನೆ ನಾಲ್ಗೆ ರುಚಿ ಅಂತ ಹೇಳ್ತಿರ್ಬೋದು ಹೊರತಾಗಿ ಅವ್ರು ತಿಂದಂಗೆಲ್ಲ ನಿಮ್ಗೆ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಆಂಧ್ರದವ್ರು ಉಪ್ಪಿನಕಾಯಿ ತಿಂತಾರೆ, ಯಾವ ರೀತಿ ತಿಂತಾರೆ ಅಂತ. ಅನ್ನ ಹುಳಿಗೆ ಎಷ್ಟು ಕಲಿಸ್ತಿರೋ ಉಪ್ಪಿನಕಾಯಿ ಅನ್ನ ಆ ರೀತಿ ಕಲಿಸ್ತಾರೆ. ಸೌಟ್ನಲ್ಲಿ ಸಾರು ಹುಳಿ ಹೆಂಗೆ ಹಾಕಿಸ್ಕೊಂತಿರೋ ಹಂಗೆ ಎಣ್ಣೆ ಹಾಕಿಸ್ಕೊಂತಾರ. ಅದು ಹೇಗೆ ಒಬ್ಬ ವ್ಯಕ್ತಿ ಕುತ್ಕೊಂಡ ಅಂದ್ರೆ ಸರಿಯಾಗಿ ಊಟ ಮಾಡಿದ ಅಂದ್ರೆ ಕನಿಷ್ಠ 2 ರಿಂದ 2.5 ಪಾವ್ ಅನ್ನ ಊಟ ಮಾಡ್ತಾರೆ. ಇಲಾಜ ಅದು ಏನು ಉಪ್ಪಿನಕಾಯನ್ನು ಹಾಕೊಳ್ಳೋದು ಅಂತ ಚಮಚದಲ್ಲೆಲ್ಲ, ನೀವೆಲ್ಲ ಚಮಚದಲ್ಲಿ ನೀವು ಪಾಪ ವರ್ಷಾನುಗಟ್ಲೆ ತಿನ್ನುವಂತ ಉಪ್ಪಿನಕಾಯಿ 2-3 ದಿವಸಕ್ಕೆ ಖಾಲಿ ಆಗ್ತದೆ. ತಿನ್ನುವಂತಹ ಕ್ರಮ ಆ ದೇಶದ ಆಹಾರ ನಮ್ಗೆ ಯಾರಿಗೂ ಅದರದ್ದು ಊಹೆನೂ ಇಲ್ಲ. ಹಂಗೆ ಕೇರಳ ದೇಶದಲ್ಲಿ ಅಲ್ಲಿ ನಿಮ್ಗೆ ಪಾಪ ಗಟಾರದ ನೀರು ಹರಿದ್ರೂ ಕೂಡ ಕೊಬ್ಬರಿ ಎಣ್ಣೆ ವಾಸನೆ ಬರ್ತದೆ. ಈಗೇನು ಹೇಳ್ತೀರಿ ನೀವು 600 ರೂಪಾಯಿ ಕೆಜಿ ಕೊಬ್ಬರಿ ಎಣ್ಣೆ. ಮೋರಿ ನೀರು ಹರಿದ್ರೆ ಅದು ಕೂಡ ಕೊಬ್ಬರಿ ಎಣ್ಣೆ ವಾಸನೆಯಲ್ಲೇ ಬರಬೇಕು. ಅಷ್ಟು ಏನಪ್ಪಾ ಅಂತಂದ್ರೆ ಅತ್ಯಂತ ಸಂಪದ್ಭರಿತವಾದಂತಹ ದೇಶ ಕೇರಳ ದೇಶ. ಆ ದೇಶದಲ್ಲಿ ಬಾಳೆಹಣ್ಣು ತುಂಬ ಪ್ರಸಿದ್ಧ. ಒಂದು ಬಾಳೆಹಣ್ಣು ತಿಂದು ಬಿಟ್ಟ ಅಂತಂದ್ರೆ ಮಾರನೇ ದಿವಸದ ತನಕ ಅಲ್ಲಿಯವರೆಗೇನೆ ಮಾರನೇ ದಿವಸಕ್ಕೆ ಅದು ಹಸಿವಾಗಬೇಕು ಅಂಥದ್ದು. ಯಾವನೊಬ್ಬನು ದೊಡ್ಡ ಧನಿಕ ಶ್ರೀಮಂತ ಆಗಿನ ಕಾಲಕ್ಕೆಲ್ಲ ಬಂದವರು ಜ್ಞಾನಿಗಳನ್ನು ಉಪಚಾರ ಮಾಡ್ತಕ್ಕಂಥದ್ದು ಅನ್ನೋದು ಸಹಜ. ಯಾರು ಬಂದಿರ್ತಾರೆ ಅವರಿಗೇನೆ ಕರೆಸಿಬಿಟ್ಟು ಗೌರವ ಆದ್ರ ಆತಿಥ್ಯ ಸತ್ಕಾರವನ್ನು ಮಾಡಿಬಿಟ್ರೆ ಅದೊಂದು ದೊಡ್ಡ ಕೃತಾರ್ಥತಾ ಮನೋಭಾವನೆ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಕೊಟ್ಟು ತಿನ್ನತಕ್ಕಂತಹ ಸಂಪ್ರದಾಯನೇ ಹಿಂದೆ ಇದ್ದದ್ದು. ಬಂದಿರಾಚಾರ ನಮ್ಮ ಮನೆ ಒಳಗೆ ಆಗೋದಿಲ್ಲ, ಮಡಿಲು ಊಟ, ಅಲ್ಲೆಲ್ಲೋ ಮಾತು ಸಂಘ ಇದೆ ಅಥವಾ ರಾಯಮಠ ಇದೆ, ಅಲ್ಲಿ ಬರ್ಸಿದ್ದೀವಿ, ನೀವು ಅಲ್ಲಿಗೆ ನಡ್ರಿ, ನಾವು ಅಲ್ಲಿಗೆ ಬರ್ತೀವಿ ಅಂತ ಅನ್ನುವಂಥದ್ದಲ್ಲ. ಮನಿ ಬಾಗಿಲ ಹಾಕೇನೆ ಪರಿಚಯ ಇಲ್ಲದೆ ಇರುವಂತಹ ದೇಶಕಾಲಗಳವೆಲ್ಲ. ಬಂದಿದ್ದಾರೆ ಅತಿಥಿ ಅಭ್ಯಾಗತರು ಅಂದ್ರೆ ಯಥೇಚ್ಛ ಸತ್ಕಾರಾದಿಗಳನ್ನ ಮನೆಯಲ್ಲೇನೆ ಹಬ್ಬದ ವಾತಾವರಣ. ಯಾವೊಂದೋ ಒಬ್ಬರ ಮನೆಯಲ್ಲಿ, ಗೃಹಸ್ಥರ ಮನೆಯಲ್ಲಿ ಭಿಕ್ಷೆ, ಭೂಯಿಷ್ಠವಾಗಿರತಕ್ಕಂತಹ ಒಳ್ಳೆ ಷಡ್ರಸೋಪೇತವಾದಂತಹ ಅನ್ನಾದಿಗಳನ್ನು ಸ್ವೀಕಾರ ಮಾಡಿದ ಮೇಲೆ ಅವನೇನ್ ಮಾಡ್ದ ಅಂದ್ರೆ ತಗೊಂಬಂದ. ತನ್ನ ತೋಟದಲ್ಲಿ ಬೆಳೆದಿರೋದು ಹೇಳಿ ತಗೊಂಬಂದ. 200 ಬಾಳೆಹಣ್ಣು ತಂದಿಟ್ಟ. ಕೇರಳದ ಬಾಳೆಹಣ್ಣು, ನೇಂದ್ರ ಬಾಳೆ ಅಂತ ಬರ್ತದಲ್ಲ, ಅದನ್ನು ತಂದಿಟ್ಟ. ಅದರಲ್ಲೂ ನಾನಾ ರೀತಿಯಾದ ಬರ್ತದೆ. ನೇಂದ್ರ ಬಾಳೆ ಅಂತ ಬರ್ತದೆ, ಚಂದ್ರ ಬಾಳೆ ಅಂತ ಬರ್ತದೆ, ಬಹಳ ಬಹಳ ವಿಲಕ್ಷಣವಾದಂಥದ್ದು ಬರ್ತದೆ. ಅದು ಹಸಿರಿದ್ದಾಗ ಮಾಡುವಂತಹ ಖಾದ್ಯಗಳೇ ಬೇರೆ, ಹಣ್ಣಾದ್ರೆ ಮಾಡುವಂಥದ್ದು ಬೇರೆ, ಕಪ್ಪಡಿದ್ರೆ ಮಾಡೋ ಖಾದ್ಯಗಳಿವೆ. ರಂಭಾಪಾಕ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ, ಬಹಳ ಅದ್ಭುತವಾಗಿರುತ್ತೆ. ಅದನ್ನೆಲ್ಲ ನಾನಾ ರೀತಿಯಲ್ಲಿ ಮಾಡ್ತಾರೆ. ಹಾಗೆ ಅದನ್ನೆಲ್ಲ ತಂದಿಟ್ಟು ಬಿಟ್ಟು ಸ್ವೀಕಾರ ಮಾಡಬೇಕು ಅಂದ. ಆಚಾರ್ಯರು ತುಂಬಾ ಜ್ಞಾನಿಯನ್ನ ಸಂತೋಷಪಡಿಸಬೇಕು ಅಂತ. ಯಾಕೆಂದ್ರೆ ಜ್ಞಾನಿ ಪ್ರೀತಿ ಅಂತ ಅನ್ನೋದು ಪರಮಾತ್ಮನ ಪ್ರೀತಿಗೆ ಕಾರಣ ಆಗ್ತದೆ. ಆದ್ದರಿಂದಾಗಿ ಜ್ಞಾನಿಗಳು ಯಾವುದರಿಂದಾಗಿ ಸಂತೋಷವನ್ನ ಪಡ್ತಾರೋ, ಸಂತೋಷಂ ಜನಯತ್ ಪ್ರಾಜ್ಞ ತದೇವ ಹರಿಪೂಜನಂ ಅಂತ ಹೇಳಿ ಜ್ಞಾನಿಗಳನ್ನ ಸಂತೋಷ ಪಡಿಸ್ಬಿಟ್ರೆ ಪರಮಾತ್ಮನ ದೊಡ್ಡ ಪೂಜಾ ಅಂತ ಹೇಳಿ ಸ್ಮೃತಿಶಾಸ್ತ್ರಗಳೆಲ್ಲ ಹೇಳ್ತಾರೆ. ಅದಕ್ಕಾಗಿ ತಂದಿಟ್ಟ, ಸ್ವೀಕಾರ ಮಾಡಿ ಆಗ್ಲಿ ಅಂದ್ರು ಶ್ರೀನಿವಾಸ. ಕೂತ್ಕೊಂಡು ಅದೆಷ್ಟು ಬಾಳೆಹಣ್ಣನ್ನ ಏಕಾಂಗಿಯಾಗಿ ತಿಂದು ಅಚ್ಯುತ ಪ್ರೇಕ್ಷಾಚಾರ್ಯ ಪಕ್ಕದಲ್ಲೇ ಕೂತಿದ್ದಾರೆ, ತಿಂತಾನೇ ಇದ್ದಾರೆ. ಏಕಪ್ರಕಾರ
200 ಬಾಳೆಹಣ್ಣುಗಳು ತಿಂದಿದ್ದಾಯ್ತು. ಸ್ವಾರಸ್ಯ ಅಂದ್ರೆ ಆ ಬಾಳೆಹಣ್ಣು ತಿಂದ ಮೇಲೆ ಒಂದಿನಿತಾದ್ರೂ ಹೊಟ್ಟೆ ಮುಂದಕ್ಕೆ ಬರಬೇಕಲ್ಲ. ತಿಂದ ಮೇಲೆ ಅಜೀರ್ಣ ಆಗೋದು, ಕಷ್ಟ ಆಗೋದು, ಅಯ್ಯೋ ಆಗಲಿಲ್ಲ ಅಂತ ಅನ್ನೋದು ಎದೋಡ. ಅವ್ರು ಅಂತಾರಲ್ಲಿ ತನೂದರೇ ನಾಸ್ತಿ ಗರಿಷ್ಠತಾ ಕಥಂ ಸುಚಿತ್ತ ಸತ್ಯಂ ವರದ ಭವಾನಿತಿ. ಅಲ್ರಿ ಒಂದು ಸ್ವಲ್ಪನೂ ಕೂಡ ಹೊಟ್ಟೆ ಕೂಡ ಮುಂದೆ ಬರಲಿಲ್ಲ, ಎಲ್ಲಿ ಹೋಯ್ತು 200 ಬಾಳೆಹಣ್ಣು ಅಂತ ಕೇಳಿದ್ರಂತವ್ರು ಅಚ್ಯುತ ಪ್ರೇಕ್ಷಾಚಾರ್ಯ. ಅವಾಗ ಆಚಾರ್ಯರು ಉತ್ತರ ಕೊಡ್ತಾರೆ, ಸ್ವಾಮಿ ನಿಮಗೆಲ್ರಿಗೂ ಕೂಡ, ಜಗತ್ತಿನಲ್ಲಿರೋರೆಲ್ರಿಗೂ ಕೂಡ, ನಿಮಗೆ ಅಂದರೆ ಇಡೀ ಜಗತ್ತಿನಲ್ಲಿರೋರೆಲ್ರಿಗೂ ಕೂಡ ಸ್ವಲ್ಪ ಏನಾದ್ರೂ ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಪಾರಣೆ ಟೈಮಿಗೆ ಉತ್ತರಾದಿ ಮಾಡಿದವ್ರ ಪ್ರಕಾರ 8 ಗಂಟೆಗೆ ಹರಿವಾಸರಿದೆ ಅಂತ ಸರ್ವೋತ್ತಮರಾವ್ ಏನಾರ ತಡ ಆಗಿ ಎಲ್ಲಿ ಹಾಕಿಬಿಟ್ರೆ ಠಣ ಕುಣಿತಾ ಇರ್ತಾರೆ, ಸಮ ಪ್ರಾಣ ಸಂತಾಗ್ತಾ ಇದೆ. ಏನಾರ ಎಲ್ಲಿ ಹರಿವಾಸ ನಮ್ದಂತೂ ಬೇಗ ಮುಗಿದಿದೆ, ಯಾಕೆ ಹಾಕಬಾರದು, ನೀವು ಏನು ಆಕ್ಷೇಪಗಳು ಎಲ್ಲ ನಡೀತಾ ಇರುತ್ತೆ. ಹೌದಂಟೆ ಅಂಥದ್ರಲ್ಲಿ ಇದು ಯಾವಾಗ ಸಾಸಿವೆ ಕಾಳಿನಲ್ಲಿ 1000 ಭಾಗಗಳನ್ನು ಮಾಡಿದ್ರೆ 1 ಭಾಗದಷ್ಟು ನಮ್ಮ ಹತ್ರ ಏನಿದೆ ಅಂದ್ರೆ ಜಾಠರಾಗ್ನಿ ಇದೆ ಅಂತ. ನಮ್ಮ ಜಾಠರಾಗ್ನಿ ಇರೋದು ಅಷ್ಟು ಪ್ರಮಾಣ. ಎಷ್ಟು ಪ್ರಮಾಣ? ಸಾಸಿವೆ ಕಾಳಿನಲ್ಲಿ 1000 ಭಾಗ ಮಾಡಿದ್ರೆ 1 ಭಾಗದಷ್ಟು, 1/1000. ಆಚಾರ್ಯರಿಗೆ ಹೇಳಿದ್ರಂತೆ. ಅದಕ್ಕಂತಾರ ಆಚಾರ್ಯರು, ನನಗೆ ಎಷ್ಟಿದೆ ಅಂದ್ರೆ ನನ್ನ ಅಂಗುಷ್ಠ ಎಷ್ಟಿದೆಯೋ ಅಷ್ಟು ಪ್ರಮಾಣದ ಅಂಗುಷ್ಠ ಮಾತ್ರ ಜಠರೇ ಪ್ರತಿಷ್ಠಿತಂ. ಸರಿ, ಇಷ್ಟಿದೆಯಲ್ಲ, ಹಾಗಾದ್ರೆ ಜಾಠರಾಗ್ನಿ ದಿನನಿತ್ಯ ಹಿಂಗೆ ತಿಂತೀರೇನೋ? ಎಷ್ಟು ಸಾಮರ್ಥ್ಯ ಇರಬೇಕು? ಇಷ್ಟು ತಿಂದ್ರೂ ವಿಕಾರ ಆಗಿಲ್ಲ ಅಂದ್ರೆ ಎಷ್ಟು ತಿನ್ಲಿಕ್ಕೆ ಸಾಮರ್ಥ್ಯ ಇದೆ? ದೇದೀಪ್ಯಮಾನವಾಗಿರುವಂಥ ಜಾಠರಾಗ್ನಿ ಅದೇನು ಸ್ವಲ್ಪವೂ ಕೂಡ ಈಶದ್ ವ್ಯತ್ಯಾಸನ ಆಗೋದಿಲ್ಲ. ಏನಂತಂದ್ರೆ ಎಷ್ಟು ಹಾಕ್ತಿರೋ ಅಷ್ಟನ್ನು ಸ್ವೀಕಾರ ಮಾಡುತ್ತೆ ಅಗ್ನಿ. ಜಾಜ್ವಲ್ಯಮಾನಂ ಮಮ ಜಾತ ವೇದ. ಸರಿ, ಹಾಗಾದ್ರೆ ತಿನ್ಲಿಲ್ಲ ಅಂದ್ರೆ ಸಂತ ಆಗ್ಬೇಕಲ್ಲ. ಕೆಲವ್ರಿಗೆ ಏನಂದ್ರೆ ಚೆನ್ನಾಗಿ ತಿನ್ನೋರಿಗೆ ತಿನ್ಲಿಲ್ಲ ಅಂದ್ರೆ ವಿಪರೀತ ಶುರುವಾಗೋಗ್ಬಿಡುತ್ತೆ. ಹಾಳಾದವ್ರನ್ನ ತಂದತ್ಲ ಕಡೆ ತಿಂದೇ ಇದ್ದವ್ರ ಪಕ್ಕದಲ್ಲಿ ಕುಡಿಸಿ ಏನ್ ಮಾಡ್ತದೆ ಅಂದ್ರೆ ಮಸ್ತಿ ಕಡೆ ಬಡಿಸ್ಕೊಂಡು ಹೋಗ್ತಾರೆ ಅಂತ. ಶೆಟ್ರುಗಳ ಕಡೆಯಲ್ಲೆಲ್ಲ ಮದುವೆ ಮಾಡ್ತಾರೆ, 1000 ಜನರನ್ನು ಕರೆದು ಬಿಟ್ಟಿರ್ತಾರೆ. ಆ 1000 ಜನರಿಗೆ ಊಟಕ್ಕೆ ಹಾಕುವಷ್ಟು ಅಡುಗೆನೇ ಮಾಡಿಸಿರೋದಿಲ್ಲ ಅವರು, 500 ಜನರಿಗೇನೆ ಮಾಡಿಸಿರ್ತಾರೆ ಅಥವಾ 200 ಜನರಿಗೆ ಮಾಡಿಸಿರ್ತಾರೆ. ಆ 200 ಜನರಿಗೆ ಅಡಿಗೆ ಮಾಡಿಸಿ ಅದನ್ನ 1000 ಜನರಿಗೆ ಬಡಿಸ್ತಾರೆ. ಸ್ವಾರಸ್ಯ ಏನಂತಂದ್ರೆ ಎಲ್ರಿಗೂ ಊಟ ಆಯ್ತೇನೋ ಅಂತ ಬಾಯಿ ತುಂಬ ಉಪಚಾರ ಮಾಡ್ತಾರೆ. ವಿಚಿತ್ರ ಏನಂತಂದ್ರೆ ಯಾರು ಊಟ ಮಾಡಿರೋದಿಲ್ಲ, ಅಡಿಗೆ ಬೇರೆ ಉಳಿದಿರ್ತದೆ 200 ಜನರಿಗೆ ಮಾಡಿಸಿರೋದು. ಹೇಗೆ ಸಾಧ್ಯ? ಆಶ್ಚರ್ಯ ಅಲ್ವಾ? ಹೇಳ್ತೀನಿ ಏನು ಮಾಡ್ತಾರೆ ಅಂದ್ರೆ, ಆ ಪಂಕ್ತಿಯಲ್ಲಿ ಮೊದಲನೇ ಎಲೆಗೆ ಯಾರು ಕೊಡ್ತಾರಲ್ಲ ಅವ್ರನ್ನ ಕರೆದ್ಬಿಟ್ಟು ಒಳಗೆ ಮೊದಲೇ ಕಟ್ಟ ಬರ್ತಿ ಊಟಕ್ಕೆ ಹಾಕ್ಬಿಡ್ತಾರೆ. ಚೆನ್ನಾಗಿ ಊಟಕ್ಕೆ ಹಾಕಿಬಿಟ್ಟು ಕರ್ಕೊಂಡೋಗಿ ನೀನು 1 2 3 4 5 6 7 8 10 ಸಾಲಿನಲ್ಲಿ ಯಾರು ಕೊಡ್ತಾರೋ 10 ಜನರಿಗೆ ಒಟ್ಟಿಗೆ ಊಟಕ್ಕೆ ಹಾಕಿ ಅವನನ್ನು ತಂದು ಮೊದಲನೇ ಎಲೆ ಕೂಡಿಸ್ಬಿಡ್ತಾರೆ. ಅವನು ಏನಾರ ಬಡಿಸ್ಲಿಕ್ಕೆ ಹೋದ ತಕ್ಷಣ 4 ಈಡ್ ಅಂದ್ರಿಗೆ ಒದ್ದು ಅಂತ ಹೇಳ್ತಾನೆ. ನನಗೆ ಬೇಡ, ಇಲ್ಲಿದ್ದವ್ರಿಗೆ ಯಾರಿಗೂ ಬೇಡ ಅಂತ ಹೇಳಿ ಅವ ಬಡಿಸೋನೇನ್ ಮಾಡ್ತಾನೆ, ತೋರಿಸ್ಕೊಂಡು ಹೋಗ್ತಾನೆ. ಬಡಿಸೋದಿಲ್ಲ ಅವನು, ಬಡಿಸ್ಲಿಕ್ಕೆ ಬಂದಿರ್ತಾನೆ, ತೋರಿಸ್ಕೊಂಡು ಹೋಗ್ಬಿಡ್ತಾನೆ. 2 ಸತ್ಯ ಕೇಳಿದಿಲ್ಲ ಅವನು. 4 ಸಾರಿ ಅಡಿಗೆನಂಡಿ ಎವರು ಕೂಡ ಒದ್ದಂಟಾರು, ಎಲ್ಲರೂ ಬೇಡ ಅಂತಿದ್ದಾರೆ, అందరూ ಒದ್ದಂಟಾರಂಡಿ. ಭಾಗ ಪೆಟ್ಟ ಆ ಕಡೆ ಅಂತ ಒಳ್ಳೇದಾಯ್ತು, ಆ ಕಡೆ ಇಟ್ಬಿಡು. ಹಾಗೆ ಏನಂತಂದ್ರೆ ಉಪಚಾರ ಮಾಡ್ಲಿಕ್ಕೆ ಒಂದು ರೀತಿ ಅಂತ ಇರ್ತದೆ. ಅವಾಗ ಚೆನ್ನಾಗಿ ತಿನ್ನೋರು ಏನಾರ ಆ ಕಡೆ ಪಕ್ಕದಲ್ಲಿ ಕೂತ್ಕೊಂಡಿದ್ದ ಅಂದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ ಕೋಪಕ್ಕೆ ಬರ್ಲಿಕ್ಕೆ ಶುರು ಮಾಡ್ತಾನೆ. ಇವನಿಗೆ ಬೇಡ ಅಂದ್ರೆ ಇವನು ಹಾಳಾದವನು, ಇವನು ಪಕ್ಕದಲ್ಲಿ ಯಾಕೆ ಕೂತ್ಕೊಂಡ ಅಂತ ಬೈತಾನ. ತಿಂದೇ ಇದ್ದವನ ಪಕ್ಕದಲ್ಲಿ ತಿನ್ನೋನು ಕೂತ ಅಂದ್ರೆ ಸಂಕಟ ಮಾಡ್ತಾನೆ. ಇವ ಬೇಡ ಅಂತಿರ್ಬೇಕು, ಅವ್ನು ಹಾಕಿಸ್ಕೊಂತ ಇರ್ಬೇಕು, ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ಶ್ರೀಮದಾಚಾರ್ಯನ ಕೇಳಿದ್ರೆ ಅಂತಾರೆ ಅವರು, ನಾನು ತಿಂದ್ರೂ ನನ್ನ ಜಾಠರಾಗ್ನಿಯಲ್ಲಿ ಏನು ವ್ಯತ್ಯಾಸ ಹೆಂಗೆ ಆಗೋದಿಲ್ವೋ, ತಿಂದೇ ಇದ್ರೂ ಆಗೋದಿಲ್ಲ. ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ.
ನನಗೆ ನಿತ್ಯದಲ್ಲಿ ಹಿತಕಾರಿಯಾದಂತಹ ಅಗ್ನಿ ಅದು. ಅಷ್ಟು ದೊಡ್ಡ ಅಗ್ನಿ ಇದೆ, ಅದರಿಂದಾಗಿ ಚಿಂತನೆ ಕೂತಿರ್ಬೇಕು ಅಂತೇನಿಲ್ಲ. ನನಗೆ ಅತ್ಯಂತ ಹಿತವಾದಂಥದ್ದು. ನಾನೇನು ಆ ಜಾಠರಾಗ್ನಿ ಹಾಕಲಿಲ್ಲ ಅಂದರೆ ಆ ಜಾಠರಾಗ್ನಿ ವಿಕಾರ ಏನು ಮಾಡೋದಿಲ್ಲ. ಆದರೆ ಎಷ್ಟು ಸಾಮರ್ಥ್ಯ ಇದೆ ಅಂದರೆ ವಿಶ್ವದಹಂಚ, ಜಗತ್ತನ್ನು ಸುಡ್ಲಿಕ್ಕೆ ಸಾಮರ್ಥ್ಯ ಇದೆ ಅಗ್ನಿ ಅಂತ ಹೇಳಿ ಹಾಗೆ ಆ ಕದಳಿ ಫಲದ ಸ್ವೀಕಾರ ನಡೀತು. ಇದಾದ ಮೇಲೆ ಫಾಲ್ಗುಣ ತೀರ್ಥ ಅಂತ ಹೇಳಿ ಅಲ್ಲಿಗೆ ಬಂದು ಅಲ್ಲಿಗೆ ಹೋಗಿ ಅಲ್ಲಿಂದ ಸೇತುಂ ದೃಷ್ಟ ಬ್ರಹ್ಮಹತ್ಯಾಂ ವ್ಯಪೋಹತಿ ಅಂತ ಒಂದು ಮಾತಿದೆ ಸ್ಮೃತಿಯಲ್ಲಿ. ರಾಮಸೇತುವನ್ನು ದರ್ಶನ ಮಾಡಿದರೆ ಬ್ರಹ್ಮಹತ್ಯಾದಿಂದ ಮುಕ್ತಿ ಆಗ್ತದೆ. ಯಾಕೆ ಬ್ರಹ್ಮಹತ್ಯ ಮುಕ್ತಿ ಯಾಕಾಗ್ತದೆ? ಸ್ಮೃತಿ ಈ ಮಾತನ್ನು ಹೇಳ್ತದೆ. ರಾಮಸೇತುವನ್ನು ದರ್ಶನ ಮಾಡಿದರೆ ಬ್ರಹ್ಮಹತ್ಯ ಮುಕ್ತಿ ಆಗ್ತದೆ. ಇದಕ್ಕೆ ದೃಷ್ಟಾಂತ ಯಾರು? ರುದ್ರದೇವರು ಅಂತ ಹೇಳ್ತಾರೆ. ಅಲ್ಲರಿ, ವಾಸ್ತವದಲ್ಲಿ ನಾವೆಲ್ಲ ಕತೆ ಕೇಳಿದ್ದು ರಾಮದೇವರಿಗೆ ಬ್ರಹ್ಮಹತ್ಯ ಬಂದಿತ್ತು ಅಂತ ಹೇಳಿ ರುದ್ರದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೇನು ವಿರುದ್ಧವಾಗಿದೆಯಲ್ಲ ಅಂತ ಹೇಳಿ ಪ್ರಶ್ನೆ. ಅದಕ್ಕೆ ಉತ್ತರ, ರಾಮದೇವರು ರುದ್ರದೇವರನ್ನು ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು? ಆ ಸೇತುವನ್ನು ಎಲ್ಲರೂ ಕೂಡ ಯಾಕೆ ನೋಡಬೇಕು? ರುದ್ರದೇವರಲ್ಲಿ ಹೆಂಗೆ ನೋಡ್ಲಿಕ್ಕೆ ಕೂತ್ಕೊಂಡಿದ್ದಾರೆ ಅಂದರೆ ರಾಮೇಶ್ವರದಲ್ಲಿ. ಸ್ವಾರಸ್ಯ, ರಾಮೇಶ್ವರದ ಗರ್ಭಾಂಗಣದಲ್ಲಿ ನಿಂತುಕೊಂಡು ನೀವು ನೋಡಿದರೆ ನೇರವಾಗಿ ಆ ಲಿಂಗದಿಂದ ನೀವು ದೃಷ್ಟಿಕೋನವನ್ನು ಹಾಕಿದ್ರೆ ಸರಿಯಾಗಿ ಆ ಸೇತುವೆ ಕಾಣಿಸ್ತದೆ. ಅಷ್ಟು ಸರಿಯಾದ 180 ಡಿಗ್ರಿ ಒಳಗಿದೆ ಅದು ರಾಮೇಶ್ವರದ ದೇವಸ್ಥಾನ. ಮಧ್ಯದಲ್ಲಿ ಯಾವ ಅಡ್ಡಿ ಆತಂಕಗಳು ಇನ್ನೊಂದು ಮತ್ತೊಂದು ಯಾವುದಿಲ್ಲ. ಆ ಲಿಂಗದಿಂದಾಗಿ ಸರಿಯಾಗಿ ನೋಡಿದರೆ ನಿಮಗೆ ರಾಮ ಸೇತು ಕಾಣಬೇಕು. ಹಂಗೆ ಪ್ರತಿಷ್ಠಾಪನೆ ಮಾಡಿದೆ. ಅಂಥ ಒಂದು ಸೇತು ದರ್ಶನ ರುದ್ರದೇವರಿಗೆ ಅನಿವಾರ್ಯ ಯಾಕೆ? ಆ ರಾಮ ಸೇತುವನ್ನು ಎಲ್ಲರೂ ಯಾಕೆ ನೋಡಬೇಕು? ರಾಮೇಶ್ವರನ ದರ್ಶನ ಅಂತ ಅನ್ನೋದು ಯಾಕೆ ಅವಶ್ಯಕ? ರಾಮೇಶ್ವರ ಅನ್ನುವಂಥ ಶಬ್ದದ ಅರ್ಥ ಏನು? ಇದನ್ನೆಲ್ಲ ಹೇಳ್ತಾರೆ ನಾಳೆ ಶ್ರೀಕೃಷ್ಣ. ಸ್ವಸ್ತಿ ಶ್ರೀಮನ್ ವೃಕ್ಷಾದಿವಾರ್ಷಿಕೆ 1947 ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ